ಇಣಕ್ತಾರೆ ಪಪ್ಪ ಬಂದು ಇಣಕ್ತಾರೆ ಆ ಕಿಟಕಿಲಿ. ಅಯ್ಯೋ ನಾಚ್ಕೊಳ್ಳೋಣ. ನೀವೇ ಅವಾಗ ಕೆಲ್ಸಕ್ಕೆ ಸೇರ್ಕೊಬಿಟ್ರಿ ಅವ್ರ ರೇಂಜಿಗೆ ಬಿಸಿ ಇದ್ದೀರಾ ಅಂತ. ಆ್ಯಕ್ಚುಲಿ ನನಗೆ ಖುಷಿ ಆಗ್ತಿರೋದು ಏನು ಅಂದರೆ, ಏನು ಸಮಾಚಾರ ಏನು ಬಂದಿದ್ದ ತಿಂಗಳಿಗೆ 1,000 ಬ್ಲೌಸು ಜಾಸ್ತಿ ಮಾಡ್ತೀವಿ, ಇನ್ನೂ ಜಾಸ್ತಿ. ಅಮ್ಮ ಹುಷಾರಾಗಿರೋ CC ಕ್ಯಾಮ್ರಾ ಇದೆ. ಕಮಲ, ಸ್ಟ್ರೈಟ್ ಫಾರ್ವರ್ಡ್ ಕಮಲ ಅಂತ ಅವ್ರ ಹೆಸರು. ಚೆನ್ನಾಗಿ ಬಂದಿದ್ದೆ. ಬಂದಿದೆಲ್ಲ ಥರ್ಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಡಂಟೆ ಟಂಟೆ 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 ಡನ್ ನಾವು ರೆಡಿ. ನೋಡಿ ಸಖತ್ತಾಗಿ ಕಾಣ್ತಿದ್ದೀನಿ ನೋಡಿ. ನಮ್ಮ ಅತ್ತೆ ಬಂದವ್ರೆ. ಮಮ್ಮಿ ಏನು ಸಮಾಚಾರ? ಹೇಳ್ಬೇಕಪ್ಪ ಸಮಾಚಾರ. ಏನು ಬಂದಿದ್ದ? ಅದೇ ಬ್ಲೌಸ್ ಅಳತೆ ಕೊಡಕ್ಕೆ. ಓ ಅದಕ್ಕೆ ಅಮ್ಮ ನೀನು ರೆಡಿಯಾಗಿ ಬೇಗ ರೆಡಿಯಾಗಿ ಬಂದಿದ್ದು. ಕ್ಯೂಟಿ ಬರ್ತಡೇಗೆ ಏನು ಸೀರೆ ತಗೊಂಡಿದ್ರಲ್ಲ ಅಮ್ಮಂಗೆ ಮತ್ತು ಅತ್ತೆಗೆ ಸೀರೆ ಕೊಡಿಸಿದ್ನಲ್ಲ. ಸೊ ಅದಕ್ಕೆ ನಮ್ಮ ಅಮ್ಮ ಇದ್ದವರು ಬರೀ ಸೀರೆ ಕೊಡ್ಸೋರೆ ಸಾಲಲ್ಲ, ಬ್ಲೌಸುವೇ ಹೊಲಿಸ್ಕೊಡು ಅಂತ ಹೇಳಿದ್ರು. ಡಿಮ್ಯಾಂಡ್ ನೋಡಿ, ಡಿಮ್ಯಾಂಡ್ ಹೆಂಗಿದೆ ಅಂತ ಇವ್ರದ್ದು. ಸೊ ಹಾಗಾಗಿ ಅತ್ತೆನೂ ಕರೆದೆ, ಬನ್ನಿ ಇಬ್ಬರನ್ನೂ ಒಂದೇ ಕಡೆ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಯಾವ ಡಿಸೈನ್ ಬೇಕು ಹೊಲಿಸ್ಕೊಳ್ಳಿ ಅಂತ. ಸೊ ನಮ್ಮ ಅಮ್ಮನೂ ಒಂದು ಕಡೆ ಹೊಲಿಸ್ತಾರೆ, ನಮ್ಮ ಅತ್ತೆನೂ ಒಂದು ಕಡೆ ಹೊಲಿಸ್ತಾರೆ. ಅದಕ್ಕೆ ನಾನು ಅಂದೆ ಈ ಸಲ ಯಾರಿಗೂ ಕೊಡೋಕೆ ಹೋಗ್ಬೇಡಿ, ನಾನೇ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂದೆ. ಎಲ್ಲಿಗೆ ಅಂತಂದರೆ ಇವಾಗ ಒಂದು ಫೋಟೋ ಬರುತ್ತೆ ನೋಡಿ. ಸೊ ಇದು ಕ್ಯೂಟಿದು ಫೋಟೋ, ಅಂದರೆ ಫೇಸ್ ರಿವೀಲ್ ಮಾಡೋ ಟೈಮಲ್ಲಿ ಹೊಲಿಸಿದ್ವಲ್ಲ ಬಟ್ಟೆ. ಸೊ ಅವ್ರ ಹತ್ರನೇ ಹೊಲಿಸಿದ್ದು. ಅಲ್ಲಿ ಹೋದಾಗ ಲಾಸ್ಟ್ ಟೈಮ್ ಅಲ್ಲಿ ಹೋದಾಗ ನಾವು ಫಸ್ಟ್ ಟೈಮೇ ಹೋಗಿದ್ದು. ಲಾಸ್ಟ್ ಟೈಮು ಸಖತ್ತಾಗಿ ಹೊಲ್ಕೊಟ್ಟಿದ್ರು, ಮತ್ತು ಸಿಕ್ಕಾಬಟ್ಟೆ ಬ್ಯುಸಿ, ತುಂಬಾ ಬ್ಲೌಸ್ಗಳೆಲ್ಲ ಹೊಲ್ಕೊಟ್ಟಿದ್ರು. ಸೊ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಯಾವುದಾದ್ರು ಇದ್ದಾಗ ನನ್ನ ಬೇಬಿದು ಏನಾದ್ರು ಹೊಲ್ಸೋದಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಬೇಬಿದು ಇನ್ನೂ ಲೇಟ್ ಇರೋದ್ರಿಂದ ಸೊ ಇವರಿದ್ದು ಅಲ್ಲೇ ಹೊಲ್ಸೋಣ, ನೋಡೋಣ ಹೇಗೆ ಹೊಲ್ಕೊಡ್ತಾರೆ ಅಂತ ನೋಡೋಣ ಅನ್ನೋಕ್ಕೋಸ್ಕರ ಈ ವಿಡಿಯೋ, ಈ ವ್ಲಾಗ್ ಬಂದು ಆರಾಮ್ಸೆ ಯಾರಿಗೆ ತುಂಬ ಯೂಸ್ ಆಗುತ್ತೆ ಗೊತ್ತಾ ಈ ವಿಡಿಯೋ? ಹಾಸನದವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಯಾರ್ಯಾರು ಹಾಸನದಲ್ಲಿ ಲೇಡೀಸ್ ಇದ್ದಾರೆ ಅವ್ರುಗಳಿಗೆ, ಲೇಡೀಸ್ ಆ್ಯಂಡ್ ಲೇಡೀಸ್ ಯಾರ್ಯಾರು ಇದ್ದಾರೆ ಅವ್ರುಗಳಿಗೆ ಯೂಸ್ ಆಗುತ್ತೆ. ಎಲ್ಲಿ ಬ್ಲೌಸ್ನ ಹೊಲಿಸ್ಕೊಂಡ್ರೆ ಕರೆಕ್ಟ್ ಆನ್ ಟೈಮಿಗೆ ಯಾರು ಕೊಡ್ತಾರೆ, ಯಾರು ಸೂಪರಾಗಿ ಹೊಲ್ಕೊಡ್ತಾರೆ ಅನ್ನೋದು ಅವ್ರುಗಳಿಗೆ ತುಂಬಾ ಯೂಸ್ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ಅತ್ತೆ ಅಮ್ಮನಿಗೆ ಬ್ಲೌಸ್ನ ಎಲ್ಲಿ ಹೊಲಿಸ್ತೀವಿ ಅಂತ ಇವಾಗ ಗೊತ್ತಾಗತ್ತೆ. ನಮ್ಮ ಆಟೋ ರಾಜಂಗೆ ಫೋನ್ ಮಾಡಿದ್ದೀವಿ, ಅವ್ರು ಬರ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ವೆಲ್ಕಮ್ ಮಾಡಿಬಿಡೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ನಮ್ಮ ಆಟೋ ಬಂತು. ನಮ್ಮ ಆಟೋ ರಾಜ ಅವರು ಬಂದಿದ್ದಾರೆ. ಸುಮಾರು ಅಂದರೆ ತುಂಬ ದಿನ ಆಯಿತು ನೋಡಿ ಆಟೋ ರಾಜನ ನೋಡ್ಕೊಬಿಡಿ. ಸರ್ ತಿಂಡಿ ಆಯಿತಾ? ಊಟ ಆಯಿತಾ? ರಾತ್ರಿದು ಊಟನೂ ಆಯಿತಾ? ರಾತ್ರಿ ಊಟನೂ ಆಯಿತಾ? ಹಾಂ ಗೊತ್ತಿ, ನಾನು ಕೂತ್ಕೋಬೇಕು, ನೀವೇ ಕೂತ್ಕೊಬಿಟ್ರೆ. ಬಾಯ್. ಅಲ್ಲಿ ಗಾಡಿ ಸ್ವಲ್ಪ ಸೈಡ್ ಇಡ್ಬೇಕಿತ್ತಲ್ಲ, ಕಾರೆಲ್ಲ ಬಂದೆ. ಅಂಥದ್ದೇನು ಬರಲ್ಲ, ಪರವಾಗಿಲ್ಲ, ಏನು ಬರಲ್ಲ ಬಿಡು. ಅಣ್ಣ ಇದು ಎಲ್ಲಿ ಗೊತ್ತಾ? ದೇವಗೆರೆ ಸರ್ಕಲ್ ಹತ್ರ ಹೋಗ್ಬೇಕು. ನಮ್ಮ ಹಾಸನದಲ್ಲಿ ಈಗ ಒಂದು 1/4 ಗಂಟೆ ಮುಂಚೆ ಸಖತ್ತಾಗಿ ಮಳೆ ಬಂತು. ಇವಾಗ ನೋಡ್ರಿ ಫುಲ್ ಬಿಸಿಲು. ನೀವು ಯಾವ ರೂಟಿಂದ ಹೋಗಿ ಗೊತ್ತಾ? ಇದ್ರ ರೂಟಿಂದ ಹೋಗಿ, ಕಲಾಭವನ ಸಹ್ಯಾದ್ರಿ ಸರ್ಕಲ್ಲು, ಆ ರೂಟಿಂದ ಸ್ಟ್ರೈಟ್ ಹೋದರೆ ಅಲ್ಲಿ ದೇವಗೆರೆ ಸರ್ಕಲ್ಗಿಂತ ಮುಂಚೆನೇ ಒಂದು ರೈಟ್ ತಗೋಬೇಕು. ಸೊ ನೀಟಾಗಿ ತೋರಿಸ್ಕೊಡ್ತೀನಿ, ಯಾಕೆಂದರೆ ನಾನು ಹೇಳ್ದಲ್ಲ ಇದು ಹಾಸನ್ ಲೇಡೀಸ್ ಆ್ಯಂಡ್ ಲೇಡೀಸ್ಗಳಿಗೆ ಯೂಸ್ ಆಗುತ್ತೆ ಈ ವಿಡಿಯೋ ಅಂತ ಹೇಳಿದೆ ಅಲ್ವಾ. ಸೊ ನಿಮಗೆ ಅಡ್ರೆಸ್ ಎಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ. ಎಲ್ಲಿಂದ ಸಹ್ಯಾದ್ರಿ ಸರ್ಕಲ್ ಬರಲಿ ಅಲ್ಲಿಂದ ತೋರಿಸ್ಕೊಡ್ತೀನಿ. ಓಕೆ, ಇದು ನೋಡಿ ಸಹ್ಯಾದ್ರಿ ಥಿಯೇಟರ್, ಇದು ಸಹ್ಯಾದ್ರಿ ಸರ್ಕಲ್ಲು. ಸೊ ಸಹ್ಯಾದ್ರಿ ಥಿಯೇಟ್ರಿಂದ ಅದೇ ದೇವಗೆರೆ ಸರ್ಕಲ್ಗೆ ಹೋಗೋ ದಾರಿಲಿ ಹೋಗ್ಬೇಕು, ಹಿಂಗೆ ಸ್ಟ್ರೈಟ್. ಓಕೆನಾ? ಈ ರೋಡಲ್ಲಿ ಹಿಂಗೆ ಸ್ಟ್ರೈಟ್ ಆದರೆ ದೇವಗೆರೆ ಸರ್ಕಲ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಅದಕ್ಕಿಂತ ಮುಂಚೆನೇ ಒಂದು ರೈಟ್ ತಗೋಬೇಕು. ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಆಟೋದಲ್ಲಿ ಕೂತ್ಕೊಂಡು ಇಬ್ಬರೂ ಸೀರೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಎಷ್ಟು ಸೀರೆಗಳು ತಗೊಂಡ್ರು ಸಾಲಲ್ಲ ಇವ್ರುಗಳಿಗೆ. ಅದು ಹೆಂಗಾದ್ರೂ ಹೋಟ್ಲಲ್ಲಿ ಹಿಂಗೆ ಹೋಗ್ಬೇಕು, ಹಂಗಿಂದ ಬರೋಕ್ಕೆಲ್ಲ ಒನ್ ವೇ. ಅದು ಹೆಂಗೆ ಬಂದರೂ ಹಿಂಗಿಂದನೇ ಹೋಗ್ಬೇಕು ಹೋಟ್ಲಲ್ಲಿ, ಯಾಕಂದ್ರೆ ಆ ಕಡೆಯಿಂದ ಬರೋಂಗಿಲ್ಲ, ಒನ್ ವೇ ಅದು ಅಲ್ವಾ ಸರ್? ಹಿಂಗೆ ಒನ್ ವೇ ತಾನೇ ಇದು? ಹೌದು, ಆಯ್ತು, ಹಂಗಾರು ಬರಲಿ. ಒಟ್ಲ ನಾನು ಹೋಗೋ ದಾರಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಮಹಾವೀರ ಸರ್ಕಲ್. ಇದು
ಇದು ಹಳೆ ಬಸ್ ಸ್ಟ್ಯಾಂಡ್ ಗೊತ್ತಲ್ಲ ಇದು, ನಮ್ಮ ಹಾಸನದವ್ರಿಗೇನು ಕೇಳಬೇಕಾ, ಇದೆಲ್ಲ ಗೊತ್ತಿರುತ್ತೆ. ಸೊ ಇದೇನು ಸರ್ಕಲ್ ಇದೆ ಅಲ್ಲ, ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು, ಆ ಕಡೆಯಿಂದ ಬರೋಂಗಿಲ್ಲ, ಒನ್ ವೇ ಇದು. ನೀವು ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಎಲ್ಲಿ ಗೊತ್ತಾ, ಕರೆಕ್ಟಾಗಿ ರಾಮ್ರಾಜ್ ಶೋರೂಮ್ ಸಿಗುತ್ತೆ. ಆ ರಾಮ್ರಾಜ್ ಶೋರೂಮ್ ಸಿಕ್ಕಿದ್ರೆ ಅದ ಎದುರುಗಡೆನೇ ಒಂದು ಚಿಕ್ಕದೊಂದು ರೋಡ್ ಇದೆ. ಆ ರೋಡಲ್ಲಿ ಹೋದರೆ ನಿಮಗೆ ತುಂಬ ಬೇಗನೆ ಸಿಗುತ್ತೆ. ಈ ರೋಡಲ್ಲಿ ಏನಾದ್ರು ಬಂದರೆ ನೋಡಿ, ಇದೆಲ್ಲ ಕಾಂಪ್ಲೆಕ್ಸ್ಗಳು. ನಿಮಗೆ ಅಲ್ಲಿ ರಾಮರಾಜ್ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ ರಾಮ್ರಾಜ್ ಅಂತ. ಸೊ ರಾಮ್ರಾಜಿದು ಎದುರುಗಡೆನೇ ಒಂದು ಚಿಕ್ಕದು ರೋಡ್ ಇದೆ ಸರ್, ಇದೇ ರೋಡ್, ಓಕೆನಾ? ಇದು ನೋಡಿ ರಾಮ್ರಾಜು ಎದುರುಗಡೆ ಈ ರೋಡು. ಹಾಂ, ಈ ರೋಡಲ್ಲಿ ಸ್ವಲ್ಪ ರಾಮರಾಜಿದು ಎದುರುಗಡೆ ಈ ರೋಡಲ್ಲಿ ಹೋದರೆ ಅಲ್ಲಿ ಫಸ್ಟ್ ಕ್ರಾಸೇ, ಇಲ್ಲೆಲ್ಲ ಹೋಗ್ಬೋದು. ಅಲ್ಲೋಗಿ ಲೆಫ್ಟ್ ತಗೋಬೇಕು ಸರ್, ಅಲ್ಲಿ ರಿದಮ್ ಅಂತ ಬರ್ದೈತೆ ನೋಡಿ, ಅಲ್ಲಿ ನೀವು ಲೆಫ್ಟ್ ತಗೋಬೇಕು. ಅಲ್ಲ, ಇಲ್ಲೇ ಇರೋದು, ಇದೇ ಬಂತು. ಓಕೆ ನೋಡಿ, ರಾಮರಾಜಿದ್ದು ನಾನು ಏನು ತೋರಿಸ್ದೆ ಅಲ್ಲ, ಓಕೆ ಇಲ್ಲೇ ಸೈಡಿಗೆ ಹಾಕ್ಬಿಡಿ, ಇಳ್ಕೊಬಿಡ್ತೀವಿ. ಹಾಗಾದರೆ ಹಿಂಗಿಂದ ನಡ್ಕೊಂಡೇ ಹೋಗ್ಬೋದು. ಇವರು ಹಿಂಗೆ ತಿರ್ಸ್ಕೊಂತಾರೆ. ಓಕೆ, ಇಳ್ಕೊಬಿಡಿ. ಸೊ ನಿಮ್ಮದು ಫೋನ್ ನಂಬರಿಗೆ ಹಾಕ್ತೀನಿ, ನಾನು ಫೋನ್ ಮಾಡ್ತೀನಿ. ಇಲ್ಲಿ ಮುಗಿದ್ರೆ ಇಲ್ಲೇ ಇದ್ರೆ ಸಿಗಿ ಬರೋಣ. ಓಕೆ, ಗೊತ್ತಾಯ್ತಲ್ಲ, ರಾಮರಾಜಿದು ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗಿ ಫಸ್ಟ್ ಲೆಫ್ಟೇ, ಓಕೆನಾ? ಈ ರೋಡಲ್ಲಿ ಹಿಂಗೆ ಬಂದರೆ ಇಲ್ಲೊಂದು ರಿದಮ್ ಕಟ್ ಪೀಸ್ ಅಂತ ಇದೆ. ಆ ರೋಡಲ್ಲಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಹಿಂಗೆ ಸ್ಟ್ರೈಟ್ ಬಂದರೆ ಇಲ್ಲಿದೆ ನೋಡಿ, ಇದೆ ಶ್ರೀ ಶಾಸ್ತ್ರ ಡಿಸೈನರ್ ಬ್ಯೂಟಿಕ್ ಅಂತ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಕೂತ್ಕೊಬಿಟ್ಟಿದ್ದಾರೆ. ನೀವೇ ಯಾವಾಗ ಕೆಲ್ಸಕ್ಕೆ ಸೇರ್ಕೊಬಿಟ್ರಿ? ಮಿಷಿನ್ ಕೊಟ್ಬಿಡಿ, ಇವರು ಒಳ್ಳೆಗೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಸೊ ಇಲ್ಲಿ ನೋಡಿ, ಹೊರಗಡೆ ನಾನು ಒಂದ್ಸಲ ಕ್ಲಿಯರಾಗಿ ಒಂದ್ಸಲ ತೋರಿಸ್ಬಿಡ್ತೀನಿ, ಯಾಕೆಂದರೆ ಆಮೇಲೆ ಪದೇ ನನಗೆ ಮೆಸೇಜ್ ಹಾಕ್ಬಿಡ್ತೀರಾ, ಕಮೆಂಟ್ ಹಾಕ್ಬಿಡ್ತೀರಾ. ಶ್ರೀ ಶಾಸ್ತ್ರ ಡಿಸೈನರ್ ಬ್ಯೂಟಿಕ್ ಅಂತ ಕರೆಕ್ಟಾಗಿ ನಾನು ನಿಮ್ಗೆ ಏನು ಅಡ್ರೆಸ್ ತೋರಿಸ್ದಲ್ಲ, ಅಲ್ಲಿ ಏನು ರಾಮರಾಜಿದ್ದು ಎದುರುಗಡೆ ರೋಡಲ್ಲೂ ಬರುತ್ತೆ, ಈ ಕಡೆನೂ ಒಂದು ರೋಡ್ ಇದೆ, ಈ ಕಡೆನೂ ಬರುತ್ತೆ. ಇದರಲ್ಲೇ ಹಾಕ್ಬಿಟ್ಟಿದ್ದಾರೆ. ಬಿಹೈಂಡ್ ಕಲ್ಯಾಣ್ ಜ್ಯುವೆಲರ್ಸ್ ಅಂತಿದೆ, ಪಕ್ಕದ ರೋಡಲ್ಲೇ ಇರೋದು. ಟೋಟಲ್ ಇವ್ರದ್ದು ಒಂದೇ ಶಾಪಲ್ಲ, ಆ್ಯಕ್ಚುಲಿ ಎರಡೆರಡಿದೆ. ನಿಮಗೆ ಫಸ್ಟ್ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಇಲ್ಲೂ ಕಂಪ್ಲೀಟ್ ವರ್ಕ್ಗಳು ನಡೆಯೋದೇ ಇಲ್ಲಿ. ಸೊ ಇಲ್ಲಿ ನೋಡಿ, ಬ್ಲೌಸಿದು ಡಿಸೈನ್ ಆಗ್ತಾಯಿದೆ. ಫುಲ್ಲು ಸುಮಾರು ಜನ ಕೆಲ್ಸಕ್ಕವ್ರೆ. ಇಲ್ಲಿ ನೋಡಿ, ಒಂದು ಇದಾಕಿದ್ದಾರೆ, ಬಟ್ಟೆ ರೆಡಿಯಾಗಿರೋದು. ಆ್ಯಕ್ಚುಲಿ ಇದಕ್ಕಿಂತ ಇವರು ಏನೆಲ್ಲ ಹೊಲಿತಾರಂತ ಅವ್ರ ಹತ್ರನೇ ಕೇಳೋಣ. ಇಲ್ಲೆಲ್ಲ ಬಟ್ಟೆಗಳೆಲ್ಲ ನೇತಾಕವ್ರು ನೋಡಿ, ಇದೆಲ್ಲ ಆರ್ಡ್ರ್ಗಳು ಬಂದಿರೋದು. ಸೊ ಇಲ್ಲಿದೆ, ಬನ್ನಿ. ಇಲ್ಲಿ ಅಳತೆಗಳೆಲ್ಲ ತಗೊಳ್ಳೋದು, ಇಲ್ಲೂ ಹೊಲಿತಾ ಇದ್ದಾರೆ. ಇಲ್ಲಿ ಓನರ್ ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ಆರಾಮ ಸರ್? ಕಾಫಿ ತಿಂಡಿ ಊಟ? ರಾತ್ರಿ ಊಟ ಆಯಿತು, ಬೆಳಗ್ಗೆ ತಿಂಡಿ ಎಲ್ಲ ಆಯ್ತಾ? ಓಕೆ, ಇದೆ ಸರ್. ಅಮ್ಮಂಗೆ ಅತ್ತೆಗೆ ಬ್ಲೌಸ್ ಆ್ಯಕ್ಚುಲಿ ಇವರಿಬ್ಬರು ಬೇರೆ ಬೇರೆನೇ ಕಡೆನೇ ಕೊಡೋದು. ಬಟ್ ನಾನು ರೀಸೆಂಟಾಗಿ ನಿಮಗೆ ಗೊತ್ತಿರೋಂಗೆ ನನ್ನ ಮಗಳಿಗೆ ಫೇಸ್ ರಿವೀಲ್ಗೆ ಬಟ್ಟೆ ಇಲ್ಲೇ ಹೊಲಿಸಿದ್ದು. ಸೊ ಹಾಗಾಗಿ ನಂಗೆ ಸಕ್ಕತ್ ಇಷ್ಟ ಆಯಿತು. ಮತ್ತು ಇಲ್ಲಿದ್ದು ಏನು ಹೇಳ್ತಾರೆ, ಈ ಆರ್ಡ್ರ್ಗಳು ನೋಡ್ರೇ ಗೊತ್ತಾಗುತ್ತೆ ಇಲ್ಲಿ ನೀವು ಯಾವ ರೇಂಜಿಗೆ ಬ್ಯುಸಿ ಇದ್ದೀರಾ ಅಂತ. ಆ್ಯಕ್ಚುಲಿ ನನಗೆ ಖುಷಿ ಆಗ್ತಿರೋದು ಏನು ಅಂದರೆ, ಇಷ್ಟು ಫ್ರೀಯಾಗಿ ಸಿಕ್ಕಿರೋದು ಇವತ್ತೇ ಇವರು. ಯಾಕೆಂದರೆ ಇಲ್ಲಿ ನಿಲ್ಲಕ್ಕೆ ಜಾಗನೇ ಇರಲ್ಲ, ಆ ರೇಂಜಿಗೆ ಕ್ರೌಡ್ ಇರುತ್ತೆ. ಸೊ ಇವರಿಬ್ಬರಿಗೀಗ ಬ್ಲೌಸಿಗೆ ಒಳ್ಳೆ ಡಿಸೈನಲ್ಲಿ ಚೆನ್ನಾಗಿ ಮಾಡಿಕೊಡಿ ಸರ್. ಸರ್ ಮತ್ತು ನಾನು ಮೇಯ್ನಾಗಿ ನಿಮ್ಮ ಹತ್ರ ಕೇಳೋಣ ಅಂತ, ಇದು ಮೇಯ್ನಾಗಿ ನಮ್ಮ ಹಾಸನದು ಲೇಡೀಸ್ ಆ್ಯಂಡ್ ಲೇಡೀಸ್ಗಳಿಗೆ ಈ ವಿಡಿಯೋ ಅರ್ಪಣೆ, ಏಕೆಂದರೆ ಅವ್ರುಗಳಿಗೋಸ್ಕರನೇ ಇದು ವಿಡಿಯೋ ಮಾಡ್ತಿರೋದು. ಸರ್ ಈಗ ನನಗೆ ಮೇಯ್ನಾಗಿ ನಿಮ್ಮಿಂದ ಡೀಟೇಲ್ ಏನು ಬೇಕು ಅಂತಂದರೆ, ಸೊ ಇವಾಗ ಇಲ್ಲಿ ಶಾಪಾಗಿ ಎಷ್ಟು ವರ್ಷ ಆಗ್ತಾ ಬಂದಿದೆ ಸರ್? ನಾವು ಈ ಪ್ರೊಫೆಷನಲ್ ಬಂದ್ಬಿಟ್ಟು 30 ಇಯರಿಂದ ಇದ್ದೀವಿ. 30 ವರ್ಷದಿಂದ ಈ ಪ್ರೊಫೆಷನಲ್ ಇರೋದು ಸರ್. ಹಾಗಾದ್ರೆ ಅದಕ್ಕೆ ಒಂದು ಪ್ರಶ್ನೆ ಸರ್, ಈ 30 ವರ್ಷದಲ್ಲಿ ಇದುವರೆಗೊಂದು ಎಷ್ಟು ಬ್ಲೌಸ್ ಹೊಲ್ದಿದ್ದೀರಾ? ಹೇಳೋಕ್ಕಾಗಲ್ಲ, ಲೆಕ್ಕ ಇಲ್ಲ. ಎವ್ರಿ ಡೇ ಇಲ್ಲಿ ಮಿನಿಮಮ್ ಒಂದು 30 to 40, 50 ಪೀಸ್ ರೆಡಿ ಮಾಡ್ತೀವಿ. ಸೊ ಒಂದು ಅಂದಾಜು, ಸುಮ್ಮನೆ ಒಂದು ಅಂದಾಜು ಒಂದು ಹೇಳಿ ನೋಡೋಣ. ಸರ್ ಮಂತ್ಲಿ 1000 ಅಂದ್ಕೊಂಡ್ರು ಒಂದು, ನಾವು 2008ಇಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಶಾಪ್ ಸ್ಟಾರ್ಟ್ ಮಾಡಿರೋದು. ತಿಂಗಳಿಗೆ 1000 ಬ್ಲೌಸು ಜಾಸ್ತಿ ಮಾಡ್ತೀವಿ ಸರ್, ಇನ್ನೂ ಜಾಸ್ತಿ. ಗೌನ್ಸು, ಲೆಹೆಂಗಾಸು, ಫ್ರಾಕ್ಸು. ಅದೇ ಇಲ್ಲಿ ಏನೇನು ಬರೀ ಬ್ಲೌಸ್ ಅಷ್ಟೇ ಇಲ್ಲಿ ಇವಾಗ ನೀವು ಇಲ್ಲೇ ಬಟ್ಟೆಗಳೆಲ್ಲ ನೋಡೋದು. ಆ್ಯಕ್ಚುಲಿ ನಾನು ಇದನ್ನು ತೋರಿಸ್ತೀನಿ ನೋಡಿ, ಇಲ್ಲಿ ಏನು ಇದಾಗಿದೆ ನೋಡಿ.
ಆ್ಯಕ್ಚುಲಿ ಮದುವೆ ರಿಸೆಪ್ಷನ್ನು ಬೀಗ್ರೂಟ ಸೀಮಂತ ನಾಮಕರಣ ಎಲ್ಲ ಫಂಕ್ಷನ್ಸು ಬರ್ತಡೇ ಎಲ್ಲ ಫಂಕ್ಷನ್ಸ್ಗಳಿಗೂ ಇವರು ಹೊಲ್ಕೊಡ್ತಾರೆ ಸರ್. ಏನೆಲ್ಲ ಬ್ಲೌಸ್ ಬಿಟ್ಟು ಬೇರೆ ಏನೇನೆಲ್ಲ ಹೊಲ್ಕೊಡ್ತಾರೆ? ಲೆಹೆಂಗಾಸು, ಕ್ರಾಪ್ ಟಾಪ್ಸು, ಫ್ರಾಕ್ಸು, ಗೌನ್ಸು. ಓಕೆ. ಲೇಡೀಸಲ್ಲಿ ಏನೇನು ಇದೆ ಸರ್? ಹೆಣ್ಮಕ್ಳಿಗೆ ಏನೇನು ಬೇಕೋ ಪ್ರತಿ ಒಂದು ಟಾಪ್ ಆ್ಯಂಡ್ ಪ್ಯಾಂಟ್, ಒನ್ ಸ್ಟಾಪ್ ಸೊಲ್ಯೂಷನ್. ಓಕೆ. ಎವ್ರಿಥಿಂಗ್ ಲೇಡೀಸ್ ಐಟಮ್ಸಲ್ಲಿ ಎವ್ರಿಥಿಂಗ್ ಮಾಡ್ತೀವಿ. ಯಾವುದು ಇಲ್ಲ ಅಂತ ಯಾವುದೂ ಇಲ್ಲ ಸರ್. ಏನೇ ಡಿಸೈನ್ ಕೊಟ್ಟರು ಮಾಡ್ತೀವಿ ಸರ್. ನಮ್ಮಲ್ಲಿ ವೆಡ್ಡಿಂಗ್ ಅದೇ ಈಗ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ಕೇಳೋಣ ಕಡೆ ಯಾವುದೇ ಡಿಸೈನ್ ತಗೊಂಡು ನಿಮ್ಮ ಫೋಟೋ ತಗೊಂಡು ಕೊಟ್ಟರೆ ನಾವು ಮಾಡ್ಕೊಡ್ತೀವಿ. ಯಾವ ಡಿಸೈನ್ ಕೇಳಿದ್ರು ನಾವು ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಮತ್ತು ನಮ್ಮಲ್ಲಿ ಟೈಮಿಂಗ್ಸು ಅಷ್ಟೇ, ಫಿಟ್ಟಿಂಗ್ಸು ಅಷ್ಟೇ, ಯಾವತ್ತೂ ರಿಮಾರ್ಕ್ ಮಾಡಲಿಲ್ಲ. ಅದು ನನಗೆ ಆ್ಯಕ್ಚುಲಿ ನಾನು ಇದನ್ನು ಹೇಳಲೇಬೇಕು. ನೀವು ಆ್ಯಕ್ಚುಲಿ ನೀವೇ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದೀರಾ. ಹೌದು, ಏಕೆಂದರೆ ನಮ್ಗೆ ತುಂಬ ಕಡಿಮೆ ಟೈಮಲ್ಲಿ ನಾವು ಕೊಟ್ಟಿದ್ದು ಕರೆಕ್ಟಾಗಿ ಒಂದು ವಾರನೂ ಇರಲಿಲ್ಲ. ನಾವು ಕ್ಯೂಟಿದು ಫೇಸ್ ರಿವೀಲ್ಗೆ ತಾಬನ್ ಕೊಟ್ಟು ನಂಗೆ ಈ ದಿನದಲ್ಲಿ ಬೇಕು ಅಂದಿದ್ದೆ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ ಫೋನ್ ಮಾಡಿದ್ರು, ಸರ್ ನಿಮ್ಮ ಬಟ್ಟೆ ರೆಡಿ ಆಯಿತು ಬಂದು ತಗೊಂಡೋಗಿ ಅಂತ. ಬಟ್ ಹಂಗಂತ ತುಂಬ ಲಾಸ್ಟ್ ಮಿನಿಟಿಗೆ ದಯವಿಟ್ಟು ಬರೋಕೋಗ್ಬಿಡಿ, ಆದಷ್ಟು ಸ್ವಲ್ಪ ಬೇಗನೆ ಕೊಡಿ ಅಷ್ಟೇ ನಾನು ಹೇಳೋದು. ನೋಡಿ, ಇದೊಂದು ಮಮ್ಮನ್ ಡಾಟ್ ಅದು ಬರ್ಡೇಗೆ. ಓಕೆ, ಇಲ್ಲಿ ನೋಡಿ ನಿಮ್ದೇನು ಕೊಟ್ಟಿದ್ರಾ ಓಕೆ ಅದೇ ಥರ ಮಮ್ಮನ್ ಡಾಟ್. ಓಕೆ, ಇದು ನೋಡಿ, ಇದು ಪಾಪು ಬರ್ತಡೇಗೆ ಹೋಲಿಸ್ತಾರೆ. ಯಾವಾಗಲೂ ರೆಗ್ಯುಲರ್. ಓ, ಇಲ್ಲಿ ನೋಡಿ. ಓಕೆ, ಈ ಥರ ಯಾವಾಗಲೂ ಈ ಥರ ರೆಗ್ಯುಲರ್ ಆರ್ಡರ್ ಸಿಗುತ್ತೆ. ಮಮ್ಮನ್ ಡಾಟರು ಇದು ಬರ್ಡೇಗೆ. ಓಕೆ, ಬರ್ತಡೇಗೆ ಅಮ್ಮ ಮಗುದು ಕಾಂಬಿನೇಷನ್ ಇದು ನೋಡಿ, ಕಾಂಬಿನೇಷನ್ನು 2 days ಬ್ಯಾಕ್ ರೆಡಿ ಮಾಡಿರೋದು ನಮ್ಮಲ್ಲಿ ಸರ್. ಅಪ್ಪಂಗೆ ಸರ್ ಅಪ್ಪಂಗೆ ಕೊಟ್ಟಿಲ್ಲ, ಅಪ್ಪಂಗೆ ಕೊಟ್ಟರು ಮಾಡ್ತೀವಿ ಸರ್. ಹೌದಾ? ಮೆನ್ಸಿದು ತಗೊಳ್ತೀರಾ? ಪ್ಯಾಂಟ್ ಶರ್ಟ್ ಮಾಡಲ್ಲ ಸರ್. ಓಕೆ, ಇದ್ರ ಕಾಂಬಿನೇಷನ್ ಏನು ಕೋಟ್. ಓಕೆ, ಇದ್ರ ಕಾಂಬಿನೇಷನ್ ಆ ಥರ. ಓಕೆ, ಶೇರ್ವಾನಿ ಬರುತ್ತೆ, ಅದೆಲ್ಲ ಮಾಡ್ತೀವಿ ಸರ್. ನೋಡಿ, ಆ್ಯಕ್ಚುಲಿ ನಾನಿದು ಲೇಡೀಸ್ ಅಂತ ಹೇಳಿದ್ದೆ. ಇದು ಲೇಡೀಸ್ ಆ್ಯಂಡ್ ಜೆಂಟಲ್ ಮೆನ್ಸಿಗೂ ಆಗುತ್ತೆ, ಯೂಸ್ ಆಗುತ್ತೆ. ಈ ಥರ ನೀವು ಕಪಲ್ಸ್ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಮಕ್ಕಳು ಫೋಟೋಶೂಟ್ ಇದು ಆರ್ಡರ್ಸು, ಶೇರ್ವಾನಿ. ಅದು ಸರ್, ಈಗ ಮೆನ್ಸಲ್ಲಿ ಯಾವ್ದು ಅಲ್ಲಿ ಕೊಡ್ತೀರಾ? ಶೇರ್ವಾನಿ ಕುರ್ತಾ. ಓಕೆ. ಜಾಸ್ತಿ ಈ ಥರದಕ್ಕೆಲ್ಲ ಧೋತೀಸ್ ಮಾಡ್ತೀವಿ. ಇಲ್ಲೆಲ್ಲೂ ಧೋತೀಸ್ ಯಾರು ಮಾಡಲ್ಲ, ಅಷ್ಟು ಕಡಿಮೆ ನಮ್ಗೆ ಗೊತ್ತಿರೋ ಪ್ರಕಾರ. ಓಕೆ, ಧೋತೀಸ್ ಮಾಡ್ತೀವಿ ನಾವು. ಓಕೆ ಸರ್, ಇದೇನು ಬ್ಲೌಸ್ ಎಲ್ಲ ನೇತಾಕಿದಾರಲ್ಲ, ಇದೆಲ್ಲ ಆರ್ಡರ್ಗಳದ? ಇದು ಎಲ್ಲ ಆರ್ಡರ್ ಸರ್, ಎಲ್ಲ ಕಸ್ಟಮರ್ ಕೊಟ್ಟಿರೋದು. ಓಕೆ, ಇದು ಮ್ಯಾರೇಜ್ ಆರ್ಡರ್. ಇದು ಫುಲ್ ಹ್ಯಾಂಡ್ ವರ್ಕ್ ಬರುತ್ತೆ ಸರ್. ಓಕೆ, ಇದು ಹ್ಯಾಂಡ್ ವರ್ಕ್ ನೀವೇ ಮಾಡಿಸಿರೋದು. ಓಕೆ, ಫುಲ್ ಹ್ಯಾಂಡ್ ವರ್ಕ್ ಬರುತ್ತೆ. ಎಲ್ಲೂ ಪ್ಲೀಟ್ಸ್. ಇದು ಮದುವೆದು? ಹಾಂ ಸರ್, ಮದುವೆ ಬ್ಲೌಸ್ ಎಲ್ಲ ಜರ್ದೋಸಿ ಸಕ್ಕತ್ತಾಗಿದೆ. ಥ್ರೆಡ್ ವರ್ಕಲ್ಲೇ ಮಾಡಿದ್ದೀವಿ ನೋಡಿ, ಇದು ಸಖತ್ ಗ್ರ್ಯಾಂಡಾಗಿ ನೋಡಿ ಮದುವೆಗೆ. ಇದು ಇವರೇ ನಮ್ಮ ಹ್ಯಾಂಡ್ ವರ್ಕ್ ಮಾಡಿರೋದು. ಓಕೆ, ಇವರೇನಾ? ಓಕೆ, ಈಗ ಅಲ್ಲೊಂದು ಆಗ್ತಿದೆಯಲ್ಲ, ಅದು ಯಾವ್ದು? ಅದು ತೋರಿಸಿ ಸರ್, ಬನ್ನಿ ನೋಡೋಣ. ಇದು ಯಾವುದಕ್ಕಿದ್ದು ರೆಡಿ ಆಗ್ತಿರೋದು ಸರ್? ಇದು ಮದುವೆ ಆರ್ಡರೇ. ಮದುವೆಗೇನೆ? ಮದುವೆ ಆರ್ಡರೇ. ಬ್ಲೌಸ್ ಹ್ಯಾಂಡ್ ವರ್ಕ್ ಬ್ಲೌಸ್ ರೆಡಿ ಆಗ್ತದೆ. ಓಕೆ, ಟೋಟಲ್ ಥ್ರೆಡ್ ವರ್ಕಲ್ಲಿ ರೆಡಿ ಆಗ್ತದೆ. ಇವರೆಲ್ಲರೂ ನಿಮ್ಮ ಕಡೆಯವರೇನೆ ಸ್ಟಾಫ್ಸ್? ಓಕೆ, ಮಿಷಿನ್ ಎಂಬ್ರಾಯ್ಡ್ರಿ, ಇಲ್ಲಿ ಮಿಷಿನ್ ಎಂಬ್ರಾಯ್ಡ್ರಿ ಬರುತ್ತೆ. ಓಕೆ, ಇದೆಲ್ಲ ಸ್ಟಾಫ್ಸ್ ಸರ್, ನಮ್ಮ ಸ್ಟಾಫ್ಸ್. ಓ, ಸೂಪರ್ ಸರ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ಆಲ್ಮೋಸ್ಟ್ ಎಲ್ಲ ಬರೀ ಹಾಸನದವ್ರು ಮಾತ್ರ ಆರ್ಡ್ರ್ಗಳು ಕೊಡ್ತಾರೆ? ಇಲ್ಲ ಸರ್, ನಮಗೆ ಚಿಕ್ಕಮಂಗ್ಳೂರು, ಓಕೆ, ಮೂಡಿಗೆರೆ, ಸಕಲೇಶ್ಪುರ, ಬೇಲೂರು, ಈ ಕಡೆ ಅರಕಲಗೂಡು, ರಾಮನಾಥಪುರ, ಓಕೆ, ಮೈಸೂರು, ಬೆಂಗಳೂರಿಂದ ನಮ್ಮ ಹಳೆ ಕಸ್ಟಮರ್ ಬೆಂಗಳೂರು ಮದುವೆ ಸೆಟ್ಲ್ ಆಗಿರೋದು. ಓಕೆ, ಅವರೆಲ್ಲ ಇಲ್ಲಿ ಬಂದು ಆರ್ಡರ್ ಮಾಡ್ಕೊಡ್ತಾರೆ ಸರ್. ಎಲ್ಲ ಆನ್ಲೈನಲ್ಲೇ ಕಳಿಸ್ಕೊಡ್ತಾರೆ, ಆನ್ಲೈನಲ್ಲಿ ನಾವು ಸ್ಟಿಚ್ ಮಾಡಿ ಕಳಿಸ್ಕೊಡ್ತೀವಿ. ಹೋಮ್ ಡೆಲಿವರಿನೂ ಇದೆ ನಿಮ್ಮದು? ಓಕೆ, ಹೋಮ್ ಡೆಲಿವರಿ ಇದೆ. ಇದು ಫುಡ್ ಆರ್ಡ್ರ್ ಕೊಟ್ಟಂಗೆ. ಓಕೆ, ಇವಾಗ ನೋಡಿ, ಇವರು ಶುರು ಹಚ್ಕೊಂಡ್ರು. ಇದು ನಮ್ಮ ಅತ್ತೆಗೆ ಸೀರೆ, ನೀವೇನು ನೋಡಿದ್ರಲ್ಲ ವಿಡಿಯೋದಲ್ಲಿ, ಇದು ಸೀರೆ ತಗೊಂಡಿರೋದು. ಮೆಜರ್ಮೆಂಟು ಬ್ಲೌಸು ತಂದಿದ್ದಾರೆ ಅವರು. ಇದು ನಮ್ಮ ಅಮ್ಮನ ಸೀರೆ ಸರ್. ಡಿಸೈನ್ಸ್ಗಳು ತೋರಿಸಿ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದಾಗತ್ತೆ ಆ ಥರ ತೋರಿಸ್ತಾರೆ ಸರ್. ಅವ್ರಿಗೆ ಏನು ಸೆಲೆಕ್ಟ್ ಮಾಡ್ತಾರೆ ಓಕೆ, ಆ ಥರ ನಾವು ಮಾಡಿಕೊಡ್ತೀರಾ? ಸೊ ನೋಡೋದ್ರಲ್ಲ, ನಾನಿಲ್ಲಿ ಫೋನ್ ನಂಬರ್ ಹಾಕಿದ್ದೀನಿ. ನೀವು ಯಾವುದೇ ಜಾಗದಿಂದ ಬೇಕಾದ್ರೆ ನಿಮ್ಗೆ ಏನೇ ಡೌಟ್ಗಳಿದ್ರೆ ಆ ನಂಬರಿಗೆ ಕಾಲ್ ಮಾಡಿ ಸರ್. ನಮಗೆ ಆನ್ಲೈನಲ್ಲಿ ಅವ್ರು ಈ ಏಜ್ಗೆ ಈ ಸೈಜ್, ನಮಗೆ ಈ ಏಜ್ಗೆ ಫ್ರಾಕ್ ಬೇಕು, ಗೌನ್ ಬೇಕು, ಲೆಹೆಂಗಾ ಬೇಕು ಅಂತ ಹೇಳಿದ್ರೆ ನಾವು ಕಸ್ಟಮೈಸು ಮಾಡ್ಕೊಡ್ತೀವಿ. ಓಕೆ, ಕಸ್ಟಮೈಸೇಷನ್ವೇ ನಾವು ಮಾಡಿಕೊಡ್ತಾರಂತೆ. ಏಜ್ ಮೆಷರ್ಮೆಂಟಿಗೆ ನಾವು ರೆಡಿ ಮಾಡಿ ಕಳಿಸ್ತೀವಿ. ಸರ್, ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಇವಾಗ ಯಾರೋ ಒಂದು ಬ್ಲೌಸ್ ಪೀಸ್ ಆಗಿರೋದು, ಲೆಹೆಂಗಾ ಒಂದು ಮಿನಿಮಮ್ ಒಂದು ಇಷ್ಟು ದಿನ ಬೇಕೇ ಬೇಕು ಅನ್ನೋದಾದರೆ ಸರ್, ಬ್ಲೌಸ್ 1 ಅವರಲ್ಲಿ ಡೆಲಿವರಿ ಕೊಡ್ತೀವಿ ಸರ್. ಹೌದಾ? ಅಂದರೆ ಇವಾಗ ರೆಡಿ ಮಾಡೋದಾದರೆ ಇವಾಗ ನಮ್ಗೆ ಆರ್ಡರ್ ಕೊಟ್ಟರೆ 1 ಅವರಲ್ಲಿ ನಾವು ಬ್ಲೌಸ್ ಡೆಲಿವರಿ ಕೊಡ್ತೀವಿ. ನಮ್ಗೆ ಅರ್ಜೆಂಟ್, ಇನ್ ಕೇಸ್ ಅರ್ಜೆಂಟ್ ಇದೆ. ಓಕೆ, 1 ಅವರಲ್ಲೇ ಹೊಲ್ಕೊಡ್ತಾರೆ ಸರ್. ಬ್ಲೌಸ್ 1 ಅವರಲ್ಲಿ ಕೊಡ್ತೀವಿ. ಲೆಹೆಂಗಾ ಬ್ಲೌಸ್ ಆದರೆ 2 ಅವರ್ಸಲ್ಲಿ ರೆಡಿ ಮಾಡಿಕೊಡ್ತೀವಿ. ಇವ್ರದ್ದು ದಿನದ ಲೆಕ್ಕ ಅಲ್ಲ, ಗಂಟೆ ಲೆಕ್ಕ ಇವ್ರದ್ದು. ಫ್ರಾಕ್ಸ್ ಗೌನ್ಸ್ ಆದರೆ 1 ಡೇನಲ್ಲೇ ರೆಡಿ ಮಾಡಿಕೊಡ್ತೀವಿ. ಓಕೆ, ನಿಮ್ಗೆ ಅರ್ಜೆಂಟ್ ಇದ್ರೆ ಓಕೆ, ಸೂಪರ್ ಸರ್. ನೋಡಿದ್ರಲ್ಲ ನೋಡಿ, ಅವರು ಇಲ್ಲಿ ಅವರು ಡಿಸೈನ್ಸ್ಗಳು ತೋರಿಸ್ತಾ ಇದ್ದಾರೆ. ಪ್ಲೇನ್ ಇದೆಯಾ ಬ್ಲೌಸ್? ಯಾವುದು ಹೊಲ್ಕೊಡ್ತಾ ಇದ್ದಾರೆ ನೋಡೋಣ. ಬಾರ್ಡರ್ ಇರಬೇಕಾ ಅಂತ?
ಡಿಸೈನ್ಸ್ಗಳು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟಿಗೆ ತೋರಿಸ್ತೀನಿ ನಮ್ಮ ಅತ್ತೆ ಯಾವ ಡಿಸೈನ್ ಬ್ಲೌಸ್ ಹೊಲಿಸ್ತಾ ಇದ್ದಾರೆ, ನಮ್ಮಮ್ಮ ಯಾವ ಡಿಸೈನ್ ಹೊಲಿಸ್ತಾ ಇದ್ದಾರೆ ಅಂತ ಕಾದು ನೋಡಿ. ನಮ್ಮಮ್ಮಂಗೆ ಕನ್ನಡಕ ಹಾಕ ಬಾರಮ್ಮ ಅಂತ ಹೇಳಿದೆ. ಇಲ್ಲಿ ಈಗ ದಪ್ಪ ಕಣ್ಣು ಬಿಡ್ಕೊಂಡು ನೋಡ್ತಾವ್ರೆ ನಮ್ಮಮ್ಮ. ಅಂತ ಅಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗ ನೀನು ಕನ್ನಡಕ ಹಾಕೊಂಡಿರ್ತೀಯಲ್ಲ, ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮಾಮಿನೂ ಇವಾಗ ಕನ್ನಡಕ ಹಾಕೊಂತವ್ರು, ಅವರು ತುಂಬ ಕಷ್ಟದಲ್ಲಿ ನೋಡ್ತವ್ರೆ. ಆ್ಯಕ್ಚುಲಿ ಹೆಣ್ಮಕ್ಳುಗಳು ಸೀರೆ ಸೆಲೆಕ್ಷನ್ಗೆ ಏನು ಹೋಗ್ತಾರಲ್ಲ ಗಂಟೆಗಟ್ಟಲೆ ತಾಣ್ತಾರೆ, ಈ ಬ್ಲೌಸು ಸೆಲೆಕ್ಷನ್ಗೂ ಗಂಟೆಗಟ್ಟಲೆ ತಾಣ್ತಾರೆ. ಅದು ಎಷ್ಟು ಗಂಟೆಗೆ ಮುಗಿಯುತ್ತೆ ನೋಡೋಣ. ಆ್ಯಕ್ಚುಲಿ ಇವರು ಏನೋ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಥ್ರೆಡ್ಸಲ್ಲಿ ಬೇಡ ಅಂದರೆ ಥ್ರೆಡ್ಸಲ್ಲಿ ಮಾಡಿಸಿ ಬೀಡ್ಸಲ್ಲಿ ಬೇಡ ಅಂತ. ಥ್ರೆಡ್ ಮತ್ತೆ ಜರ್ದೋಸಿ ಬಂದ್ರೆ ನಿಮಗೆ ಫ್ಯೂಚರ್ ಓಕೆ ಬೀಡ್ಸ್ ಆದ್ರೆ ಬ್ಲ್ಯಾಕ್ ಆಗುತ್ತೆ. ನೋಡಿ ಆ್ಯಕ್ಚುಲಿ ಅವರೇ ಸಜೆಷನ್ ಕೊಡ್ತಾ ಇದ್ದಾರೆ. ಅಂದರೆ ನೀವು ಬೀಡ್ಸ್ ಅಂತ ಹಾಕಿದೆ ಅದು ಹೋಗ್ತಾ ಹೋಗ್ತಾ ಲೈಫ್ ಅನ್ನೋದಿರಲ್ಲ, ಅಂದರೆ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಥ್ರೆಡಲ್ಲಿ ಮಾಡಿಸಿದ್ರೆ ಒಳ್ಳೆ ಲೈಫ್ ಇರುತ್ತೆ. ಸೊ ಇವ್ರಿಗೆ ಹೇಳ್ತಿರೋದು ನೋಡ್ರಿ, ಲೈಫ್ ಬೇಕು, ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ಅಂತ ಹೇಳ್ತವ್ರೆ. ಇನ್ನೂ ಸೆಲೆಕ್ಟ್ ಮಾಡ್ತವ್ರೆ. ಇದೆಲ್ಲ ಹ್ಯಾಂಡ್ ವರ್ಕ್ ಇದೆಲ್ಲ ಹ್ಯಾಂಡ್ ವರ್ಕ್. ಹ್ಯಾಂಡ್ ವರ್ಕ್. ಇದು ಥ್ರೆಡ್ ಮತ್ತೆ ಜರ್ದೋಸಿ. ಯಾವುದೇ ಡಿಸೈನ್ಸು ಯಾವುದೇ ಎಂಥದೇ ಕೊಡಿ ಇವರು ತೋರಿಸ್ರು ಮಾಡ್ಕೊಡ್ತಾರೆ. ನಂಗೆ ಶಾಕ್ ಆಗಿದ್ದೇನು ಅಂತಂದರೆ, ನಾನು 1 ದಿನ 2 ದಿನ ಅಥವಾ 1 ತಿಂಗಳ ಅಥವಾ 15 ದಿನ 10 ದಿನ ತಗೊಳ್ತಾರಂದರೆ ಇವರು 1 ಗಂಟೆ 2 ಗಂಟೆ ತುಂಬ ಅರ್ಜೆಂಟ್ ಇದ್ದರೆ 1 ಗಂಟೆಲ್ಲೇ ಹೊಲ್ಕೊಡ್ತೀನಿ ಅಂತವ್ರಲ್ಲ, ಅದೇ ಶಾಕ್ ಆಗಿದ್ದು ನನಗೆ. ಓಕೆ ನಮ್ಮ ಮತ್ತೆ ಸೆಲೆಕ್ಟ್ ಮಾಡವ್ರೆ. ಮಮ್ಮಿ ಯಾವ್ದು ಸೆಲೆಕ್ಟ್ ಮಾಡಿದ್ರಿ ತೋರಿಸಿ. ಓ ಇಲ್ಲಿದೆ ನೋಡಿ ಈ ಥರ. ಹಂಗಲ್ಲ, ಇಲ್ಲ ಐತೆ ನೋಡಿ. ಓಕೆ ಈ ಥರ ಸೆಲೆಕ್ಟ್ ಮಾಡಿದ್ದಾರೆ. ಒಂದೇ ಕಲರಲ್ಲಿ ಅದು ಇದೆ, ಮಿಕ್ಸ್ ಕಲರಲ್ಲಿ ಮಾಡ್ತಾರೆ. ತಡಿ ಕೊಡಿ. ಬ್ರೌನ್ ಮತ್ತೆ ಹ್ಞೂ ಇಲ್ಲ ಐತೆ ನೋಡಿ. ಈ ಕಲರಲ್ಲಿ ದಾರ ಹಾಕ್ತಾರೆ. ಇಲ್ಲ ಐತೆ ನೋಡಿ ಇದು. ಈ ಥರ ವರ್ಕ್ಸ್ ನೋಡಿ ಇಲ್ಲಿ ಸೈಡಲ್ಲಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿರೋದು ಸೆಲೆಕ್ಟ್ ಮಾಡವ್ರೆ ನಮ್ಮತ್ತೆ. ನಮ್ಮಮ್ಮ ಯಾವ್ದು ಮಾಡ್ತಾರೆ ನೋಡೋಣ. ಬೇಕಾ ಇದು ಏನ? ನಮ್ಮಮ್ಮ ಅವ್ರಿಗೆ ಚಾಯ್ಸ್ ಬಿಡ್ತೀಯಾ? ನೀನು ಸೆಲೆಕ್ಟ್ ಮಾಡಮ್ಮ. ನೀನು ಯಾವುದಾದೊಂದು ನೀನು ಇದುವರೆಗೂ ಮಾಡಿಸಿರೋದು ಬಿಟ್ಟು ಬೇರೆ ಡಿಸೈನ್ ಹೇಳು. ಇಲ್ಲಿ ನಮ್ಮ ಅಮ್ಮ ಅವ್ರಿಗೆ ಹೇಳ್ತವ್ರೆ, ಒಂದು ಒಳ್ಳೆ ಡಿಸೈನ್ ನೀವೇ ಸೆಲೆಕ್ಷನ್ ಮಾಡಿ ಹಾಕೊಡಿ ಅಂತ. ಇದು ಅವ್ರದ್ದು, ನಮ್ಮ ಅತ್ತೆದು ಕಮಲ. ಸ್ಟ್ರೈಟ್ ಫಾರ್ವರ್ಡ್ ಕಮಲ ಅಂತ ಅವ್ರ ಹೆಸರು. ಬೀಗ್ತವ್ರೆ. ಫುಲ್ ಏನೋ ಡಿಸ್ಕಷನ್ ನಡೀತಿದೆ. ಸೆಲೆಕ್ಷನ್ ಆದರೂ ಇನ್ನೂ ತಲೆಗೆ ಹುಳ ಬಿಡ್ಕೊಳ್ತಾರೆ, ಇನ್ನು ಬೇರೆ ಏನಾದ್ರು ಹೇಳೋಣ ಅಂತ ನಮ್ಮಮ್ಮ ಹೇಳ್ತಾರೆ. ನೋಡಿ ನಮ್ಮ ಅಮ್ಮಂಗೆ ನಮ್ಮ ಅತ್ತೆನೇ ಹೇಳ್ತವ್ರೆ ಈ ಥರ ಮಾಡಿಕೊಡಿ ಅಂತ. ಮೇಡಮ್ ಒಟ್ಲಲ್ಲಿ ಸ್ವಲ್ಪ ಗ್ರ್ಯಾಂಡೇ ಬರಲಿ, ಯಾಕೆಂದರೆ ನನ್ನ ಮಗಳು ಬರ್ತಡೇಗೆ ಹಾಕೊಳ್ಳೋದು ಇವರಿಬ್ಬರು. ಅತ್ತೆಯವರು ಗ್ರ್ಯಾಂಡಾಗಿ ಕಾಣಬೇಕಲ್ಲ, ಅಜ್ಜಿಯರು 2 ಅಜ್ಜಿಯರು ಗ್ರ್ಯಾಂಡಾಗಿ ಕಾಣಬೇಕಲ್ಲ. ಇವರು ಸೆಲೆಕ್ಟ್ ಮಾಡ್ತವ್ರೆ. ಇಲ್ಲಿ ನೋಡಿ ಕೆಲಸ ನಡೀತಿರೋದೆಲ್ಲ CC ಕ್ಯಾಮ್ರಾ. ಹುಷಾರಾಗಿರಿ ಅಂತ ಅಮ್ಮ, ಹುಷಾರಾಗಿರೋ CC ಕ್ಯಾಮ್ರಾ ಇದೆ. ಯಾವ ರೇಂಜಿಗೆ ಡೀಪ್ ಡಿಸ್ಕಷನ್ ನಡೀತಿದೆ ಅಂದರೆ ನೋಡಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಮ್ಮತ್ತೆ ಅವ್ರ ತಲೆ ತಿಂತವ್ರೆ. ಏನಮ್ಮ? ರೀಸನಬಲ್ಲೇ ಇದೆ, ಅದಕ್ಕೆ ತಾನೇ ಮಾರ್ಕೆಟಿಗೆ. ಅಲ್ಲಮ್ಮ ಅಷ್ಟು ದೂರದಿಂದ ಇಲ್ಲಿ ತನಕ ಏನಕ್ಕೆ ಕರ್ಕೊಬಂದೆ ಅನ್ಕೊಂಡೆ, ಕೆಲಸ ಇಲ್ಲ ಅಂತ ಕರ್ಕೊಬಂದೆ. ರೀಸನಬಲ್ ಪ್ರೈಸಲ್ಲಿ ಮಾಡ್ಕೊಡೋದಕ್ಕೆ ಕರ್ಕೊಬರೋದು. ಮತ್ತೆ ಇಷ್ಟ ತನಕ ನಮ್ಮ ಅತ್ತೆ ತಲೆ ತಿಂತಿದ್ರಿ, ಇವಾಗ ನಮ್ಮಮ್ಮ ತಲೆ ತಿನ್ನಕ್ಕೋದ್ರು. ಅಯ್ಯೋ ದೇವರೇ, ನಮ್ಮತ್ತೆ ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಹಂಗೆ ಬೇಕು ಹಿಂಗೆ ಬೇಕು, ಹಿಂಗೆ ಬೇಡ ಹಂಗೆ ಬೇಡ, ಆ ಥರ ಹೊಲಿರಿ ಈ ಥರ ಹೊಲಿರಿ ಅಂತ ತಲೆ ತಿಂದಿಡ್ತಾವ್ರೆ. ನೋಡೋಣ ಕೇಳ್ತೀನಿ ಎಷ್ಟು ದಿನದಲ್ಲಿ ಹೊಲ್ಕೊಡ್ತಾರೆ ಅಂತ. ಸರ್ ಇದು ಬ್ಲೌಸ್ ಏನಿದೆ ಅಲ್ಲ, ಅದು ಮದುವೆಗೆ ಅಲ್ವಾ ಮಾಡಿಸಿರೋದು? ಪ್ರೈಸ್ ಎಷ್ಟಾಗಿದೆ ಸರ್ ಅದು? ಇದು ಬಂದ್ಬಿಟ್ಟು ಪೂರ್ತಿ ನಾಟ್ವರ್ಕ್ ಮತ್ತು ದರ್ದೋಜಿನಲ್ಲಿ ಹಾಂ, ಇದು ಒಂದು 13-14 ತನಕ ಆಗುತ್ತೆ. ಓಕೆ, 13,000-14,000. ಯಾಕಂದರೆ ಫುಲ್ ಬ್ಲೌಸ್ ವರ್ಕ್ ಬಂದಿದೆ. ಓಕೆ, ಬೀಟ್ಸ್ ಎಲ್ಲೂ ಯೂಸ್ ಆಗಿಲ್ಲ. ಓಕೆ. ದರ್ದೋಜಿ ಮತ್ತು ನಾಟ್ವರ್ಕ್ ಅಂದರೆ ಮಾಡಿರೋದು.
ಹತ್ರ ಹತ್ರ 14,000 ರೂಪಾಯಿದು ಬ್ಲೌಸ್ ಇದು ಕೊಡಿ ಸರ್ ನೋಡೋಣ. ಬ್ರೈಡಲ್ಲಿಗೆ ನೋಡಿ ಮದುವೆದಿದು ಇದೆ ನೋಡಿ ತಗದೆ ಸರ್. ಇದು ಸರ್ ಇದು ನಿಮಗೆ ಒಂದು 3,000 ತನಕ ಆಗುತ್ತೆ ಸರ್. ಓಕೆ ಇದು 3,000 ಆಯ್ತಾ? ಇದನ್ನು ಅಷ್ಟೇ ಪೂರ್ತಿ ನಾಟು ವರ್ಕಲ್ಲ ಇದೆ, ಓಕೆ ನಾಟು ಮತ್ತು ಸ್ಪ್ರಿಂಗಲ್ಲಿ ಇದೆ. ಓಕೆ ಹಾಗಾಗಿ ಇದು ಬೀಡ್ಸ್ ವರ್ಕಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಓಕೆ ನಾವು ಬೀಡ್ಸಲ್ಲಿ ಯೂಸ್ ಮಾಡಿಲ್ಲ, ಓಕೆ ದರ್ದೋಜಿ ಮತ್ತು ನಾಟವಾಗಿದೆ. ಹಾಗಾಗಿ 3,000 ಆಯ್ತಾ? ಇದು ನಿಮ್ದು ಆಯ್ತಾ? ಅಳತೆಲ್ಲ ಕೊಟ್ಟಾಯ್ತಾ? ಹೊರಡೋಣ ತಾಳಿ ಒಂದ್ಸಲ ಅವ್ರ ಹತ್ರ ಕೇಳ್ತೀನಿ ಯಾವಾಗ ಸಿಗತ್ತೆ ಅಂತ. ಸರ್ ಬರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಖುಷಿ ಆಯಿತು ಸರ್. ಇದು ಆಲ್ರೆಡಿ ಇಟ್ಕೊಂಡ್ರೆ ರೆಡಿ ಮಾಡ್ಕೊಂಡ್ರೆ? ಆಲ್ರೆಡಿ ಶುರುನೇ ಹಚ್ಕೊಂಡಿದ್ದಾರೆ ಸರ್. ಒಂದು ಯಾವಾಗ ಸಿಗ್ಬೋದು ಸರ್? ನಿಮಗೆ 3 ಡೇಸಲ್ಲಿ ಕೊಡ್ತೀನಿ. 2 ಬ್ಲೌಸಸ್ ಹ್ಯಾಂಡ್ ವರ್ಕ್, 3 ಡೇಸ್. ಓಕೆ ಪರವಾಗಿಲ್ಲ, ಟೈಮ್ ಇದೆ. ಹ್ಯಾಂಡ್ ವರ್ಕ್ ಇದೆ. ಓಕೆ ಸೊ 3 ಡೇಸಲ್ಲಿ ನಿಮಗೆ 3 ಡೇಸಲ್ಲಿ ಇದೆ. ಡೆಲಿವರಿ ಕೊಡ್ತೀನಿ. ಇವಾಗ ಮಾರ್ಕಿಂಗ್ ಕೊಟ್ಟು ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟು ಸರ್. ಹಂಗೆ ಇನ್ನೊಂದು ಏನು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಷ್ಟೋ ಜನ ಆನ್ಸರ್ ಮಾಡಲ್ಲ ಇದಕ್ಕೆ, ನೀವು ಮಾಡ್ತೀರ ಕೇಳೋಣ, ಡೈರೆಕ್ಟಾಗಿ ಕೇಳ್ತಾ ಇದ್ದೀರಿ ಸರ್. ಈಗ ಕಾಮನಾಗಿ ಬ್ಲೌಸು ನಿಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ? ಎಲ್ಲಿ ತನಕ ನೀವು ಹೊಲ್ದಿದ್ದೀರಾ, ಎಲ್ಲಿ ತನಕ ಇದೆ ಮಾಡ್ತೀರಾ ನೀವು? ಸೊ ಬ್ಲೌಸು ನಾರ್ಮಲ್ ವಿತ್ ಲೈನಿಂಗ್ ಬ್ಲೌಸು 450ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದರೆ ಸ್ಟಾರ್ಟಿಂಗ್ ಪ್ರೈಸು 450 ರೂಪಾಯಿಂದ ಸ್ಟಾರ್ಟ್. 450ರಿಂದ ಸ್ಟಾರ್ಟಿಂಗ್ ಇದೆ. ಓಕೆ, ಹ್ಯಾಂಡ್ ವರ್ಕು, ಮೆಷಿನ್ ವರ್ಕ್ ಎಲ್ಲ ಡಿಪೆಂಡಬಲ್ ಆನ್ ವರ್ಕ್. ಓಕೆ ಓಕೆನಾ? ಈಗ ಸ್ಟಾರ್ಟಿಂಗ್ ಇವಾಗ ನಮ್ಮ ಹತ್ರ ಇವಾಗ ಇರೋದು ಅದು ಹೇಳಿದ್ರಲ್ಲ, ಒಂದು 15,000ವರೆಗೂ ಆಗುತ್ತೆ. ಹೌದು. ಹಾಗೆ ನಾವು ಹ್ಯಾಂಡ್ ವರ್ಕು ಮಾಡಿದ್ದೀವಿ ಸರ್, ಒಂದು 60,000ವರೆಗೂ ಮಾಡಿದ್ದೀವಿ ಒಂದು ಬ್ಲೌಸು. 60,000 ರೂಪಾಯಿದು ಬ್ಲೌಸ್ ಹೊಲ್ದಿದ್ದಾರೆ. ಓಕೆ, ಅಂದರೆ ಮ್ಯಾಕ್ಸ್ ನೀವು ಹೈಯೆಸ್ಟ್ ಹೊಲ್ದಿದ್ದು ಅದೇನಾ ಅಥವಾ ಹಿಂಗೆ? ಸರ್ ಮಾಡಿದ್ದೀವಿ. ಓಕೆ, ಒಂದು ಬ್ಲೌಸು ಆ ರೇಂಜ್ವರೆಗೂ ಮಾಡಿದ್ದೀವಿ. ಒಂದು ಮದುವೆ ಬ್ಲೌಸ್ ಅಂತ ಹೇಳಿದ್ರೆ, ಒಂದು ಮದುವೆ ಸೆಟ್ ಅಂತ ಹೇಳಿದ್ರೆ ಓಕೆ 1 ಲಕ್ಷ ಪ್ರೈಸ್ ಹೋಗುತ್ತೆ. 1 ಲಕ್ಷ. ಓ ಮದುವೆ ಕಸ್ಟಮರ್. ಓಕೆ, ಇವಾಗ ಸರ್ ಈ ಲೆಹೆಂಗಾ ಎಲ್ಲ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ತನಕ ಇದೆ ನಿಮ್ಮದು? ಸರ್ ಲೆಹೆಂಗಾ, ಬ್ಲೌಸು, ಕ್ರಾಪ್ ಟಾಪು, ಓಕೆ, ಗೌನು, ಹಾಂ, ಇದು 3 850ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ 850 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸು. ಓಕೆ, ಅಲ್ಲಿಂದ ಅವರು ಹೆಂಗೆ ಡಿಪೆಂಡ್ ಅಪ್ಪನ್ನು. ಓಕೆ, ಸಿಂಪಲ್ ಡಿಸೈನ್ಗೆಲ್ಲ ನಾವು ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡಲ್ಲ. ಓಕೆ, ಸ್ವಲ್ಪ ಡಿಸೈನ್ ಇದೆ ಏನು ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ. ಹ್ಯಾಂಡ್ ವರ್ಕ್ ಇದ್ರೆ, ಮಿಷಿನ್ ವರ್ಕ್ ಇದ್ರೆ ಅದಕ್ಕೆ ಮಾತ್ರ ನಾವು ವರ್ಕ್ ಮೇಲೆ ಚಾರ್ಜ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಪ್ಯಾಚ್ ಅದೇ ಜೊತೆಲಿ ಪ್ಯಾಚ್ ವರ್ಕ್ ಕೊಡ್ತಾರೆ, ಅದಕ್ಕೆಲ್ಲ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಸರ್ ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಮ್ಮದು ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಖರ್ಚಲ್ವ ಸರ್? ಖಂಡಿತವಾಗ್ಲಿ ಸರ್. ಹೆಣ್ಮಕ್ಳಿಗೆ ಪ್ಯಾಂಟ್ ಶರ್ಟ್ ಇದ್ರೆ ಅಷ್ಟೇ ಮುಗಿದಾಯ್ತು. ನಾವು ಅದರಲ್ಲೇ ಖುಷಿ ಪಡ್ಕೊ ಓಡಾಡ್ತೀವಿ ನಾವು. ಹೆಣ್ಮಕ್ಳಿಗೆ ಸಮಾಧಾನ ಇರಲ್ಲ, ಹೆವಿ ಖರ್ಚಿದೆ ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ಲ ಅಲ್ವಾ? ಇಲ್ಲಿ ಮೇಡಮ್ ನಗಾಡ್ತವ್ರು ಕೂತ್ಕೊಂಡು. ಓಕೆ ಸರ್, ಹೊರಡ್ತೀವಿ. ಹಾಗಾದ್ರೆ ಟೈಮ್ ಇದೆ. ಇನ್ನೊಂದು ಏನು ಅಂತಂದರೆ 3 ಡೇಸ್ ಆದಮೇಲೆ, ಆ್ಯಕ್ಚುಲಿ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಲ್ಲ. ಬ್ಲೌಸ್ ರೆಡಿ ಆದಮೇಲೆ ಸರ್ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ. ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತೆಗೆ ತಗೊಂಡೋಗಿ ತೋರಿಸ್ತೀವಿ ಹೆಂಗೆ ಅನ್ನಿಸ್ತು ಅವರಿಗೆ ಬ್ಲೌಸ್, ಯಾವ ಥರ ಖುಷಿ ಕೊಡ್ತು ಅಂತ ನೋಡೋಣ. ಸರ್ ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಸರ್ 3 ಡೇಸ್ ಬಿಡ್ಕೊ ಬರ್ತೀನಿ ನಾನು. ನಾನೇ ಕಾಲ್ ಮಾಡ್ತೀನಿ. ಓಕೆ ಸರ್, ಡನ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಹೊರಡೋಣ. ಡನ್. ಓಕೆ ನಡ್ರಿ, ಅಳತೆ ಎಲ್ಲ ಕೊಟ್ಟಾಯ್ತಲ್ಲ, ಖುಷಿಯಾಗಿ ಹೋಗ್ತಾ ಇದ್ದಾರೆ ಇಬ್ಬರು ಬೀಗ್ತಿರೋ. ಸೊ ನಮ್ಮ ಅಮ್ಮನೂ ಫಸ್ಟು ಟೈಮ್ ಇಲ್ಲಿಗೆ ಬಂದಿರೋದು, ನಮ್ಮ ಅತ್ತೆನೂ ಫಸ್ಟು ಟೈಮ್ ಬಂದಿರೋದು. ಇಬ್ಬರೂ ಹಿಂಗೆ ಸ್ಟ್ರೈಟ್ ಬನ್ನಿ, ಹಿಂಗೆ. ಸೊ ಏನಾದರೂ ನಮ್ಮ ಅಮ್ಮಂಗೆ ನಮ್ಮ ಅತ್ತೆಗೆ ಏನಾದರೂ ಸ್ವಲ್ಪ ತಿನ್ನಿಸ್ಕೊಂಡು ಹೋಗೋಣ ಅಂತ, ಕೇಕು ಗೀಕು ಆ ಥರ ಏನೋ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ತಿಂತಿರೋದು ನೋಡಿ ಇಲ್ಲಿ. ಬ್ಲೌಸ್ ಆಯಿತು, ಈಗ ಹೊಟ್ಟೆ ತುಂಬಿಸ್ಕೊಂತವ್ರೆ. ಹಾಗೆ ಇನ್ನೊಂದು ಕೇಕ್ ನೋಡಿರಿ, ಇನ್ನೊಂದು ಕೇಕ್ ಬಾರಿಸಿ. ಹಾಂ, ರಸಮಲೈ ಕೇಕ್ ಇದು. ತಿನ್ಕೊಂಡು ಹೊರಡ್ತೀವಿ ಈಗ ಮನೆಗೆ. ತಿನ್ಕೊಂಡು ಆಟೋ ಹಿಡಿತೀವಿ. ನೋಡಿ ಇಲ್ಲಿ ಪಪ್ಸ್ ತಗೊಂಡ್ರು, ನಂಗೆ ತಿನ್ನಿಸ್ತವ್ರೆ. ಪಪ್ಸ್ ತಿನ್ಕೊಂಡು ಹೊರಡೋಣ ಅಂದರು. ಓಕೆ, ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಆಟೋ ರಾಜಂಗೆ ಕಾಲ್ ಮಾಡಿದ್ದೆ, ಇಲ್ಲೇ ಇದೆ ಮಾರ್ಕೆಟಲ್ಲೇ ಇದ್ದೀನಿ ಬನ್ನಿ ಅಂತ ಹೇಳಿದ್ರು. ಸೊ ಆ ಕ್ರಾಸ್ ಹತ್ರ ನಿಂತ್ಕೊಳ್ಳಿ ಅಂದಿದ್ದಾರೆ. ಸೊ ಅಲ್ಲಿಗೆ ಬಂದ ತಕ್ಷಣ ಹತ್ಕೊಂಡೆ ಮನೆಗೆ ಹೊರಡೋದೆ. ಓಕೆ, ನಾವೆಲ್ಲ ವೆಯ್ಟಿಂಗ್ ಇನ್ನೂ ಬಂದಿಲ್ಲ. ನಮ್ಮ ಆಟೋ ರಾಜ ಬಂದರು. ಎಲ್ಲಿ ಸರ್ ಕಾಯ್ತಾ ಇದ್ದೀವಿ ನೋಡಿ, ಇಲ್ಲೇ ಇದ್ರು, ಇದೇ ರೋಡಲ್ಲೇ ಇದ್ರು ಇವರು ಅಂದರು. ಓಕೆ ಸರ್, ಸೇಮ್ ನಮ್ಮನೆ ಎಸೋದು ಬಿಡಿ. ಸೊ ಗೊತ್ತಾಯ್ತಲ್ಲ ಅಡ್ರೆಸ್ಸು, ಪ್ರತಿಯೊಂದೆಲ್ಲ ಡೀಟೇಲ್ ಕೊಟ್ಟಿದ್ದೀನಲ್ಲ. ಈಗ ಮೇಯ್ನ್ ಟ್ವಿಸ್ಟ್ ಏನು ಅಂತಂದರೆ, ಫಸ್ಟಿಗೆ ಮನೆಗೆ ಹೋಗೋಣ. ನಾನು ಬೇಬಿಗೆ ಹೇಳಿಲ್ಲ, ಆ್ಯಕ್ಚುಲಿ ನನ್ನ ಬೇಬಿಗೆ ಗೊತ್ತೇ ಇಲ್ಲ ನಾನು ಇಲ್ಲೇ ಬ್ಲೌಸ್ ಹೊಲ್ಸಕ್ಕೆ ಕೊಡ್ತಾ ಇರೋದು ಅಂತ. ಬೇಬಿಗೆ ಫಸ್ಟ್ ಹೋಗಿ ವಿಷಯ ಮುಟ್ಸೋಣ. ಜಸ್ಟ್ ಮನೆಗೆ ಬಂದೆ. ಕೀಟಿ, ಅಯ್ಯೋ ನಾಚ್ಕೊಳತ್ತೋಡ.
ಇವಾಗೆದ್ಲ ನಾವೆಲ್ಲೋಗಿದ್ವಿ ಗೊತ್ತಾ? ಎಲ್ಲಿಗೆ? ಆ್ಯಕ್ಚುಲಿ ನನ್ನ ಬೇಬಿ ಕ್ಯೂಟಿ ಇಬ್ಬರು ಇವಳಿಗೆ ನನ್ನ ಬೇಬಿಗೆ ಬಾರೆ ಇಲ್ಲ ಹತ್ರ. ನನ್ನ ಕ್ಯೂಟಿ ಕಾಮನಾಗಿ ನಿದ್ದೆ ಮಾಡ್ತಾಳೆ. ಸೊ ಇವಳು ನಿದ್ದೆ ಮಾಡಿದ್ಲು. ನನ್ನ ಬೇಬಿ ಶೀತ ಮಕ್ಕ ನೋಡಿ ಹೆಂಗಾಗಿದೆ, ಶೀತ ಆಗಿ ಬಿತ್ಕೊಂಡಿದ್ಲು. ಹಾಗಾಗಿ ಇವಳಿಗೆ ಗೊತ್ತಿಲ್ಲ, ನಾವು ಹೋಗಿದ್ದೇ ಗೊತ್ತಿಲ್ಲ. ನಿಮ್ಮಮ್ಮನಿಗೆ ಮತ್ತು ನಮ್ಮಮ್ಮಂಗೆ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟು ಬಂದ್ವಿ. ಎಲ್ಲಿ ಕೊಟ್ಟಿರ್ತೀಯಾ? ಅದೇ ಕೇಳ್ತಿರೋದು, ಎಲ್ಲಿ ಕೊಟ್ಟಿರ್ಬೋದು? ಅದೇ ನಾವು ಗೊಂಬೆದೆಲ್ಲ ಹೊಲ್ಸ್ಕೊಂಡ್ವಲ್ಲ ನಮ್ದೆಲ್ಲ, ಅವರೇ ಚೆನ್ನಾಗಿ ಹೊಲಿಯೋದು. ಸೊ ಅವ್ರ ಹತ್ರ ಕೊಟ್ಟು ಬಂದಿದ್ದೀವಿ. ಅವರು 2 to 3 days ಅಷ್ಟೇ ಬೇಬಿ ಇರೋದು. 2 ರಿಂದ 3 ದಿನದಲ್ಲಿ ಹೊಲ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಗ ಕೊಡ್ತೇವ್ರೆ. ಬೇಗ ಕೊಡ್ತಾವ್ರೆ. ಗೊಂಬೆದು ಎಷ್ಟು ದಿನದಲ್ಲಿ ಒಂದೇ ದಿನದಲ್ಲಿ, ಅದು ಒಂದೇ ದಿನದಲ್ಲಿ. ಅದೇ ಅವ್ರು ಬೇಬೆ ಇವತ್ತು ವಿಷಯ ಏನು ಗೊತ್ತಾ, ಅವ್ರು ಏನಾದ್ರು ಗೊತ್ತಾ, 1 ಗಂಟೆಲೂ ಬೇಕಾ ಬ್ಲೌಸ್ ಹೊಲ್ಕೊಡ್ತಾರಂತೆ ಅರ್ಜೆಂಟ್ ಇದ್ರೆ. ಸೂಪರ್ ಹಂಗಾದ್ರೆ. ಸೊ ಹಾಗಾಗಿ ಹೌದೌದು. ಸೊ ಒಂದು 2-3 ದಿನದಲ್ಲಿ ಬ್ಲೌಸ್ ಏನೋ ಹೊಲ್ಕೊಡ್ತೀನಿ, ಆಗ ತಕ್ಷಣ ಫೋನ್ ಮಾಡ್ತೀನಿ ಅಂದಿದ್ದಾರೆ. ಸೊ ಅವರು ಫೋನ್ ಮಾಡ್ತಾರಲ್ಲ ಅವಾಗ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ಸೊ ಓಕೆನಾ? ಸೊ ಬ್ಲೌಸ್ ಹೇಗೆ ಬರುತ್ತೆ ಅಂತ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಓಕೆನಾ? 2-3 ದಿನ ಬಿಟ್ಟಾದ್ಮೇಲೆ ಬೇರೆ ವಿಡಿಯೋದಲ್ಲಿ ತೋರಿಸಲ್ಲ, ಇದೇ ವಿಡಿಯೋದಲ್ಲೇ ತೋರಿಸ್ತೀವಿ. ಸೊ ಬ್ಲೌಸ್ ಎಲ್ಲ ಹೇಗೆ ಬಂತು ಅಂತ. ಓಕೆನಾ ಬೇಬಿ? ಇದು ಕರೆಕ್ಟಾಗಿ ಎಷ್ಟು ದಿನ ಆಯಿತು? ಕರೆಕ್ಟಾಗಿದ್ದು 4ನೇ ದಿನ ಇದು. ಅವ್ರು ಹೇಳ್ದಂಗೆ ಕರೆಕ್ಟಾಗಿ 4ನೇ ದಿನಕ್ಕೆ ಫೋನ್ ಮಾಡ್ತೀನಿ ಅಂದಿದ್ರು. ಬೆಳಗ್ಗೆನೇ ಫೋನ್ ಮಾಡಿದ್ರು. ನಾವಿವಾಗ ಎಷ್ಟೊಂದು 2 ಗಂಟೆನೇ ಈಗ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ಓಕೆ, ಊಟ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡೋಣ ಬ್ಲೌಸು. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ನೋಡಿ, ನಾನು ಸ್ವಲ್ಪ ಚೇಂಜ್ ಆಗಿದ್ದೀನಿ ಅಂದರೆ ಸ್ವಲ್ಪ ಗಡ್ಡೆ ಎಲ್ಲ ತೆಗ್ಸಿದ್ದೀನಿ. ನಾನು ಚೇಂಜ್ ಆಗಿದ್ದೀನಿ ನೋಡಿ, ನನ್ನ ಕಪ್ಪೆ ಎಲ್ಲ ಕೂದಲಿ ಕಪ್ಪಾಗಿದೆ. ಓಕೆನಾ? ಸೊ ಈಗ ಹೋಗಿ ನೋಡೋಣ. ಆ್ಯಕ್ಚುಲಿ ಬ್ಲೌಸ್ ಹಿಂಗೆ ಬಂದಿದೆ, ಅದ್ರ ಜೊತೆಗೆ ನಾವೊಂದಿಷ್ಟು ಬಟ್ಟೆಗಳು ಕೊಟ್ಟಿದ್ವಿ, ಅದುವೇ ಅದೆಲ್ಲ ಫಸ್ಟ್ ನಾನು ಕಾಯ್ತಾ ಇದ್ದೀನಿ. ನನ್ನ ಗೊಂಬೆ ಬಟ್ಟೆ ಎಲ್ಲ ಕೊಟ್ಟಿದ್ದೆ, ಅದೆಲ್ಲ ಹೆಂಗೆ ಬಂದಿದೆ ಅಂತ ಕಾಯ್ತಾ ಇದ್ದೀನಿ. ಫಸ್ಟ್ ಹೋಗೋಣ. ರೆಡಿ, ಲೆಟ್ಸ್ ಗೋ. ಅಲ್ಲಿ ಸ್ಟಾರ್ಟ್ ಆಗ್ತಿಲ್ಲ ಗಾಡಿ. ಯಾರೇನು ಈಗ ಆಗತ್ತೆ ನೋಡ್ತಾ ಇರೋ. ನಮ್ಮ ಮಾರ್ಕೆಟಿಗೆ ಎಂಟ್ರಿ ಆದ್ವಿ. ಮಾರ್ಕೆಟಿಗೆ ಎಂಟ್ರಿ ಆಗಿ ಸುಮಾರು ಹೊತ್ತಾಯ್ತು. ಅವ್ರ ಅಂಗಡಿಗೆ ಎಂಟ್ರಿ ಆದ್ವಿ ಅಂತೇಳಿ. ಸರಿ, ಅವ್ರ ಅಂಗಡಿಗೆ ಎಂಟ್ರಿ ಆದ್ವಿ. ಸಾಕ ನಿಮಗೆ ಒಂದು ಡೈಲಾಗಿಗೆ ಒಂದು ಇದು ಕೊಟ್ಟಿಲ್ಲ ಅಂತ ಅಂದರೆ, ಕೌಂಟ್ರ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಸಮಾಧಾನ ಆಗಲ್ಲ ನೋಡಿ. ಇದೆ ಡೈಲಾಗ್ ಅಂಗಡಿ. ಓಕೆ, ನನಗೊಂದು ಫೋನ್ ಬಂದಿತ್ತು ಅಂತ ನಾನು ಹೋಗಿದ್ದೆ. ಆಲ್ರೆಡಿ ಬಂದಿದ್ವಿ. ನನ್ನ ಬೇಬಿ ಒಳಗಡೆ ಆಲ್ರೆಡಿ ನೋಡ್ತಾ ಇದ್ದಾಳೆ. ನೋಡೋಣ ಹೆಂಗೆ ಬಂದಿದೆ ಅಂತ ಕೇಳೋಣ. ಇದು ನೋಡ್ತಿದ್ಯಾ? ಹೌದಾ? ನಾನು ತೋರಿಸ್ತೀನಿ ತಾಳು. ಈ ಬ್ಲೌಸ್ ಯಾವ್ದಾರದ್ದು ಹೇಳಿದ್ರು? ಇದು ಆ್ಯಕ್ಚುಲಿ ಇದು ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿರ್ಲಿಲ್ಲ. ಇದು ಬ್ಲೌಸ್ ಇದು ಸೀರೆ ಮತ್ತು ಬ್ಲೌಸು ನಮ್ಮ ಆ್ಯನಿವರ್ಸರಿಗೆ ಸತ್ಯನಾರಾಯಣ ಪೂಜೆಗೆ ಉಡ್ಕೊಳ್ಳೋಕ್ಕೋಸ್ಕರ ಇವಳು ಹೊಲ್ಸಿರೋದು. ಪಾಪದ್ದು ಇದು ತೋರಿಸು ಬೇಬಿ. ಬ್ಲೌಸ್ ಹೆಂಗೆ ಬಂದಿದೆ ನೀನು ತೋರಿಸು. ಆ ಥರ ಬಂದು ಬ್ಯಾಕ್ ಇದೆ ಡಿಸೈನ್ ನೋಡಿ. ಈ ಕಡೆ ತೋರಿಸಿ, ಹಿಂಗೆ ಈ ಕಡೆ. ಹಾಂ, ಚೆನ್ನಾಗಿ ಬಂದಿದೆ. ಇದು ಸೀರೆ. ಓಕೆ, ಈಗ ಮೇಯ್ನ್ ಬಂದು ನಮ್ಮ ಅಮ್ಮಂದು ಮತ್ತು ನಮ್ಮ ಅತ್ತೆದು ಬ್ಲೌಸ್ ಹೆಂಗೆ ರೆಡಿ ಆಗಿದೆ ಅಂತ ತೋರಿಸಿ. ಫಸ್ಟ್ ನಿಮ್ಮ ಅಮ್ಮನ ತೋರಿಸು. ಇಲ್ಲಿ ನೋಡಿ, ಚೆನ್ನಾಗಿ ಬಂದಿದೆ ಅಲ್ಲ? ಚೆನ್ನಾಗಿ ಬಂದಿದ್ದಾರೆ ನೋಡಿ ಯಾವ ಥರ ಬಂದಿದೆ ಅಂತ. ಫ್ರಂಟ್ ತೋರಿಸು ಅಲ್ವಾ? ನಾನು ಇವಳಿಗೆ ಬೈತಿರ್ತೀನಿ, ಏನು ಇಷ್ಟೊಂದು ಡೀಪು ಅಂತ. ಇವಳು ನೋಡ್ರೆ ನಾವು ಇವ್ರ ಅಮ್ಮನ ಭಯಂಕರ ಡೀಪು. ಈ ಫ್ರಂಟ್ ತೋರಿಸು, ಸ್ಟ್ರೈಟ್ ತಿರುಗಿಸು. ಚೆನ್ನಾಗಿ ಬಂದಿದೆ ಬೇಬಿ. ಸೇಮ್ ನಮ್ಮಮ್ಮಂದು ನಿಮ್ಮಮ್ಮಂದು ಒಂದೇ ಪ್ಯಾಟ್ರನ್ ಹೊಲ್ಸ್ಕೊಂಡಿರೋದು. ಹೌದಾ? ನೋಡು ತೋರಿಸು. ಹಾಂ, ಹಂಗೆ ತೋರಿಸು. ಬ್ಯಾಕ್ ಸೈಡ್ ಹೌದಾ? ನಮ್ಮಮ್ಮ ಮಾಡ್ರನ್ ಆಗಿದ್ದಾರೆ ಈಗ. ಚೆನ್ನಾಗಿ ಬಂದಿದೆ. ನೋಡೋಣ ಅವ್ರಿಗೆ ತೋರಿಸೋಣ, ಅಮ್ಮಂಗೆ ಅತ್ತೆಗೆ. ಚೆನ್ನಾಗಿ ಮಾಡಿದ್ದಾರೆ. ಇನ್ಯಾವುದು ಬಾಕಿ ಉಳಿದಿದೆ? ಚಿನ್ನಿದು ಆ್ಯಕ್ಚುಲಿ ಕ್ಯೂಟಿ ಬರ್ತಡೆಗೆ ನನ್ನ ತಂಗಿ ಹೊಲ್ಸ್ಕೊಂಡಿರೋದು ನೋಡಿ. ಇದಕ್ಕೆ ಏನು ಹೇಳ್ತಾರೆ ಹೆಸರು? ಫಿಶ್ ಕಟ್ ಬಟ್ಟೆ ಅಂತೆ. ಇದು ಬ್ಯಾಕ್ ಸೈಡ್. ಫಿಶ್ ಕಟ್ ಸ್ಕರ್ಟ್ ಬ್ಲೌಸ್. ಓಕೆ, ಇದು ಬ್ಯಾಕ್ ಸೈಡ್. ಫ್ರಂಟ್ ಓಕೆ, ಚೆನ್ನಾಗಿ ಬಂದಿದೆ ಅಲ್ಲ? ಇದಕ್ಕೆ ಕೆಳಗೆ ಇದನ್ನ ಫಿಶ್ ಕಟ್ ಅಂತಾರಲ್ಲ, ಇದು ಈ ಬಟ್ಟೆ. ಓಕೆ, ಈ ಥರ ಬರುತ್ತೆ. ಇದು ಹಾಕೊಂಡಾಗಲೇ ಗೊತ್ತಾಗೋದು
ಇದು ಆ್ಯಕ್ಚುಲಿ ಹಾಕೊಂಡಾಗಲೇ ಕ್ಲಾರಿಟಿ Look ಬರೋದು ಲುಕ್ ಬರೋದು ಈ ಥರ ಬರುತ್ತೆ. ಓಕೆ ನೆಕ್ಸ್ಟ್ ಇನ್ನೂ ಬ್ಯಾಲೆನ್ಸ್ ಕ್ಯೂಟಿ ಬಟ್ಟೆ ತೋರಿಸು. ಆ್ಯನಿವರ್ಸರಿಗೆ ಸತ್ಯನಾರಾಯಣ ಪೂಜೆಗೆ ಹಾಕೋದು ಇಲ್ಲಿದೆ. ಕ್ಯೂಟಿ ನೋಡಿ, ಇದು ಕ್ಯೂಟಿದು ಚೆನ್ನಾಗಿ ಬಂದಿದೆ. ಅಲ್ವಾ ಇದು ನೋಡಿದ್ದು ಡಿಸೈನ್ ಹೆಂಗೆ ಮಾಡಿದ್ದಾರಲ್ಲ. ಚೆನ್ನಾಗಿ ಹಿಂದ್ಗಡೆ ತೋರಿಸೋದು. ಹಿಂದ್ಗಡೆ ಓಕೆ ಈ ಥರ ಬಂದಿದ್ದಾರೆ. ಓಕೆ ಚೆನ್ನಾಗಿ ಬಂದಿದೆ ಸರ್, ಎಲ್ಲ ಸೂಪರ್. ನೋಡಿ ಟೋಟಲಾಗಿ ಎಷ್ಟು ಕೊಟ್ಟಿದ್ದೀವಿ ಅಂದರೆ, ಕ್ಯೂಟಿ ಬರ್ತ್ಡೇಗೆ ನಮ್ಮ ಅಮ್ಮಂಗೆ ಬ್ಲೌಸು, ನಮ್ಮ ಅತ್ತೆಗೆ ಬ್ಲೌಸು, ನನ್ನ ತಂಗಿದು ಏನು ಹೇಳ್ತಾ ಫಿಶ್ ಕಟ್ಟಿದ್ದು ಸ್ಕರ್ಟು ಕಮ್ ಬ್ಲೌಸು. ಅದಾದಮೇಲೆ ಈ ನಮ್ಮದು ಆ್ಯನಿವರ್ಸರಿಗೆ ಸತ್ಯನಾರಾಯಣ ಪೂಜೆಗೆ ಇವಳ್ದು ಸೀರೆ ಪ್ಲಸ್ ಬ್ಲೌಸು ಮತ್ತು ಕ್ಯೂಟಿಗೆ ಸ್ಕರ್ಟ್ ಅಲ್ವಾ, ಅದು ಸ್ಕರ್ಟ ಏನದು ಫ್ರಾಕು ಟೋಟಲ್ ಇಷ್ಟು ಇವ್ರಿಗೆ ಕೊಟ್ಟಿದ್ದು. ಪಟಾಪಟ ಐ ಥಿಂಕ್ 4 to 5 ಡೇಸಲ್ಲಿ ಎಲ್ಲ ಮುಗಿಸ್ಕೊಟ್ಟಿದ್ದಾರೆ. ಈಗ ಫಸ್ಟು ಈಗ ಇಲ್ಲಿ ತಗೊಂಡು ಈಗ ನಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮನೆಗೆ ಹೋಗೋಣ. ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ತೋರಿಸೋಣ ಬ್ಲೌಸ್ ಹೆಂಗೆ ಬಂದಿದೆ ಅಂತ ಕೇಳೋಣ ಅವ್ರ ಹತ್ರ. ಓಕೆ ಈಗ ಹೊರಡ್ತೀವಿ. ಬಂದ್ವಿ. ದೊಡ್ಡದು ಹಲಸಿನ ಇಟ್ಟವ್ರೆ. ನಮ್ಮ ಅತ್ತೆ ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಚಪ್ಪಲ್ ಬಿತ್ತವಳೆ. ನಿಮ್ಮ ಅಮ್ಮ ಇದಾರ ನೋಡು ಮನೇಲಿ ಇರ್ತಾರಲ್ಲ. ನೋಡೋಣ ಈಗ ಅವರ ಬ್ಲೌಸು ಹೆಂಗೆ ಬಂದಿದೆ ಅಂತ ಕೇಳೋಣ ಅವ್ರ ಹತ್ರ. ನೋಡಿ ಮಾಡ್ರನ್ ಸ್ಟ್ರೈಟ್ ಫಾರ್ವರ್ಡ್ ಕಮಲಮ್ಮ. ನಿಮ್ಮ ಬ್ಲೌಸ್ ನೋಡಿ ರೆಡಿಯಾಗಿದೆ. ಇವಳೇ ತೋರಿಸ್ತಾ ಹೇಳ್ತಾಳೆ. ಹೆಂಗೆ ಆಡ್ತಾಳೆ ನೋಡಿ ನಿಮ್ಮ ಮಗಳು. ಇದು ನಿಮ್ಮ ಸೀರೆ. ಅದು ಸೀರೆ ಗೊತ್ತು ಬಿಡು. ಅದು ಸೈಡಲ್ಲೆಲ್ಲ ಕುಚ್ಚೆಲ್ಲ ಇದು ಮಾಡಿದ್ದಾರೆ ನೋಡಿ, ಸಣ್ಣದಾಗಿ ಚಿಕ್ಕದಾಗಿ. ಇದು ನಿಮ್ಮ ಬ್ಲೌಸು. ಚೆನ್ನಾಗಿ ಮಾಡ್ಯಾರ ಹಿಂದ್ಗಡೆ ನೋಡಿ, ದೊಡ್ಡ ಕಿಟಕಿ ನೋಡಿ ಅಲ್ಲಿ. ನಾನು ಈ ಥರ ಒಂದು ಹೊಲ್ಸಿರ್ಲಿಲ್ಲ, ಅದಕ್ಕೆ ಈ ಥರ ಒಂದು ಹೊಲ್ಸ್ಕೊಳ್ಳೋಣ. ಇವರು ಹಾಕತ್ತ ಇರ್ತಾರ ಛಾಯಾರಲ್ಲವ. ಚೆನ್ನಾಗಿ ಬಂದಿದ್ದೆ. ಬಂದಿದೆಲ್ಲ ಹ್ಯಾಂಡ್ ವರ್ಕ್ ಕೇಳಿದ್ದೆ. ಹ್ಯಾಂಡ್ ವರ್ಕ್ ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಮಾಡೋದು. ಈಗ ಇವ್ರದ್ದಾಯ್ತಲ್ಲ, ನಮ್ಮ ಮನೆಗೆ ಹೋಗೋಣ ನಡಿ. ಮನೆಗೆ ಬಂದ್ವಿ. ಗೊಂಬೆ ಏನು ಮಾಡ್ತಾಳು? ನನ್ನ ಪ್ರಕಾರ ಗೊಂಬೆ ಎದ್ದಿದೆ. ಏನೇ ಇದು? ನಡಿ ಅಮ್ಮಂಗೆ ತೋರ್ಸೋಣ ಈಗ. ನಮ್ಮ ಮಾಮಿಗಂತೂ ಇಷ್ಟ ಆಯಿತು. ಗೀಜಿ ಓಡುವದನ್ನ ಖುಷಿ ಅಳಿಗೆ. ಸಿಟ್ಟು ಕಿಜಿ ಅಲ್ವಾ? ಸುಬ್ಬಿ ಸಣ್ಣ ಆಗಿದ್ದಾಳೆ. ಕಿಟಿ ಇಲ್ಲ ನೋಡು, ಕಿಟಿ ಇಲ್ಲಿ ನೋಡಲ್ಲ ಅಂತ. ಏಯ್ ಸೀರೆ ತೋರ್ಸೆ. ನಿಮ್ಮ ಅಮ್ಮಂಗೆ ಓಡ್ ಬಂದು ನೀನೇ ತೋರಿಸ್ತಿದ್ದೆ. ಇಲ್ಲಿ ಓಡ್ ಬಂದು ಕೂತವಳಲ್ಲಿ ಎದ್ದಾಳು. ಸಾಕು. ಯಾಕೆ ಅವಳಿಗೇನೆ ನಿನ್ನ ಮಕ್ಕ ನೋಡಕ್ ಆಗ್ತಿಲ್ಲ ನಿನ್ನ ಆಕ್ಟಿಂಗ್. ಹೌದು. ಇವತ್ತು ಪರವಾಗಿಲ್ಲ, ಬಟ್ ಮುಖ ರಾತ್ರಿ ಮಲ್ಕೋಬೇಕಾದ್ರೆ ಪಕ್ಕದಲ್ಲಿ ಮಗಿತಾಳಲ್ಲ, ಅವಾಗ ಇಷ್ಟ ಅಗ್ಲ ಕಾಣುತ್ತೆ ಮುಖ. ಸರಿ ಅದೇ ಕಿಟಿ ಅಜ್ಜಿಗೆ ಅಲ್ಲ ತಲೆ ನೀನ್ ಕಡ್ಕೊ. ನೀನೇನು ಪೂರ್ತಿ ಅಮ್ಮ ಫುಲ್ ಕೂದಲು ಬಿಡ್ಕೊಂಡು. ಕಿಟಿ ನಿನ್ ಬಟ್ಟೆ ನೋಡಿದ್ಯಾ? ಆ್ಯನಿವರ್ಸರಿಗೆ ಕಣೆ, ಪಪ್ಪ ಅಮ್ಮಂದು ಆ್ಯನಿವರ್ಸರಿಗೆ ನಿಂದು ಬಟ್ಟೆ ನೋಡು. ನಾವು ಕೊಟ್ಟಿದ್ವಿ, ಮುಂಚೆನೆ ಕೊಟ್ಟಿದ್ವಿ. ಇದು ಹೆಂಗಿದೆ ನೋಡು ಕಿಟಿದು ಬಟ್ಟೆ. ಕಿಟಿ ಇಲ್ಲಿ ಇದು ಕ್ಯೂಟಿಗೆ, ಇದು ಕ್ಯೂಟಿ ಅಮ್ಮಂಗೆ, ಕ್ಯೂಟಿ ಅಮ್ಮಂಗೆ ಸೇಮ್ ಸೀರೆ. ಆ್ಯನಿವರ್ಸರಿಗೆ ಮತ್ತೆ ಆನಿವರ್ಸರಿಗೆ ಹಾಕಂತೀನಿ. ಮತ್ತೆ ಅದು ಬ್ಲೌಸ್ ಇಲ್ಲ, ಬ್ಲೌಸ್ ನೋಡು. ದುಯ್ತನ್ ಬರ್ತಡೆಗೂ ಇದನ್ನೇ ಹಾಕತ್ತೀನಿ. ಓಕೆ ಇದು ನೋಡು. ಅಲ್ಲ ಸೀರೆ, ಅದು ಸೀರೆಗೆ ಬ್ಲೌಸ್. ಸೀರೆ ಬ್ಲೌಸ್. ಅಮ್ಮನ ಬ್ಲೌಸ್ ತೆಗೆ. ನೀನು ಅಂದ್ರೆ ಇದು ಅದರಲ್ಲಿ ಇಟ್ಟ ಅಲ್ಲ, ನೀನು ಎಕ್ಸ್ಟ್ರಾ ಫಿಟ್ಟಿಂಗ್ ಅದು ಯಾವುದು ಡಿಸೈನ್? ಯಾವ ಡಿಸೈನ್? ಡಿಸೈನ್ ಹಾ, ಇದು ಮಾಡ್ಸಿರೋದು. ಇದು ಸೀರೆ ಕಣಮ್ಮ ಅದು. ಅದ್ರಲ್ಲಿ ಇತ್ತು, ಅದ್ರಲ್ಲಿ ಪೀಸ್ ಅದು. ಅಂದ್ರೆ ಪೀಸ್ ತಗೊಂಡಿದ್ದು. ಹೌದೌದು. ಅದೇ ಅಲ್ಲೇ ತಗೊಂಡಿದ್ದು. ತರ್ಸ ಈಗ ಅಮ್ಮನ ಬ್ಲೌಸ್ ತೆಗೆ. ಅನಿತಕ್ಕ
ಜೀವನದಲ್ಲಿ ನಮ್ಮ ಅತ್ತೆ ಇಷ್ಟು ಡೀಪು ಏನಂತಾರೆ ಏನಂತಾರೆ ಬ್ಯಾಕ್ ಅಲ್ಲಿ ಕಿಟಕಿ ಅಂದ್ರೆ ಇಷ್ಟು ಓಪನ್ ಬ್ಯಾಕ್ ಓಪನ್ ಕಿಟಕಿ ಅಷ್ಟು ದೊಡ್ಡ ಕಿಟಕಿ ನೀನು ಬಿಟ್ಟಿಲ್ಲ ಅಂತ ನೋಡು ಇಣಕ್ತಾರೆ ಪಪ್ಪ ಬಂದು ಇಣಕ್ತಾರೆ ಆ ಕಿಟಕಿಲಿ ಅಜ್ಜಿಗೂ ನಿನ್ನೆ ಬ್ಲೌಸ್ ಬಂದಿದೆ ನೋಡಮ್ಮ ಎಷ್ಟು ಚೆನ್ನಾಗಿದೆ ನೋಡು ಚೆನ್ನಾಗಿದೆ. ಚೆನ್ನಾಗಿದೆ ನಂಗೆ ಚೆನ್ನಾಗಾಗುತ್ತೆ ಇಲ್ವಾ ಅಂತ ಏಯ್ ಪಕ್ಕ ಚೆನ್ನಾಗಿ ಕಾಣಿಸುತ್ತೆ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲ ವೇರ್ ಮಾಡಿ ಎಲ್ಲ ನೋಡ್ಬೇಕಂತಮ್ಮ ಫಿಟ್ಟಿಂಗ್ ಎಲ್ಲ ಇದೆಯಾ ಅಂತ ಕರೆಕ್ಟಾಗಿದೆಯಾ ಅಂತೆಲ್ಲ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಹೊಲ್ದಿದಾರಲ್ಲ ಥ್ರೆಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಚೆನ್ನಾಗಾಗಿ ಇಲ್ಲಿ ಕಿಟ್ಟಿ ನೋಡಿದಲ್ಲ ಖುಷಿ ಆಯ್ತಾ ಮಸ್ತಿರೇ ಏ ಅಮ್ಮನ ಸೀರೆದು ಕುಚ್ಚು ತೋರ್ಸೆ ಅಲ್ಲ ಅಲ್ಲೇ ತೋರ್ಸು ಹಂಗೆ ತೋರ್ಸು ನಾನು ಇನ್ನೇನು ಈಗ ವಿಡಿಯೋ ಎಂಡ್ ಮಾಡ್ತೀನಿ ನಾನು ಅಲ್ಲ ಹಾಕಲ್ಲಿ ಅಂತ ಚಿಕ್ಕದಾಗಿ ಚಿಕ್ಕ ಕುಚ್ಚು ಹೊಲ್ದು ಬೇಬಿ ಕುಚ್ಚು ಅಂತಾರೆ ಇದಕ್ಕೆ ನೋಡಿ ಉಳ್ಬಾರದು ನೋಡಿ ಚೆನ್ನಾಗೈತೆ ಈ ಸೀರೆ ಚೆನ್ನಾಗಿ ಮಾಡಿದಾರಲ್ಲ ಚೆನ್ನಾಗೈತತೆ ಓಕೆ ಅದೇ ಅಷ್ಟು ಚೆನ್ನಾಗಿಲ್ಲ ಸೊ ನೋಡಿದ್ರಲ್ಲ ಏನು ಹೇಳ್ಬೇಕು ಅನ್ಕಡೆ ಮರ್ತೋಯ್ತಲ್ಲ ಓಕೆ ಸೊ ನೋಡಿದ್ರಲ್ಲ ಈ ವ್ಲಾಗ್ ಹೆಂಗಿತ್ತು ಅಂತ ನಾವು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತೆಗೆ ಬ್ಲೌಸು ಎಲ್ಲೂ ಹೊಲಿಸಿದ್ವಿ ಮತ್ತು ನಮ್ಮದು ಆ್ಯನಿವರ್ಸರಿಗೆ ಕ್ಯೂಟಿಗೆ ಮತ್ತು ನನ್ನ ಬೇಬಿಗೆ ಹೊಲಿಸಿರೋದಾಗಿರೋದು ನನ್ನ ತಂಗಿ ಬರ್ತಡೆಗೆ ಅಥವಾ ಕ್ಯೂಟಿ ಬರ್ತಡೆಗೆ ಹೊಲಿಸಿರೋದಾಗಿರೋದು ಎಷ್ಟು ಬಟ್ಟೆಗಳು ಅಲ್ಲಿ ಕೊಡ್ತೀವಿ ಅಂದರೆ ಇನ್ನು ನಾವು ಒಂಥರ ರೆಗ್ಯುಲರ್ ಅವರಿಗೆ ನಾವು ಕೊಡೋದು ಯಾಕೆಂದರೆ ನಮ್ಮ ಹಾಸನದಲ್ಲಿ ದಿ ಬೆಸ್ಟ್ ಮತ್ತು ಹೇಳಿದ್ದು ಟೈಮಿಗೆ ಪರ್ಫೆಕ್ಟಾಗಿ ಕೊಡ್ತಾರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ರೀಸನಬಲ್ ಪ್ರೈಸ್ ಅದಂತೂ ಹೇಳ್ತೀನಿ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಇದೇ ಥರ ನನ್ನ ಸೊ ಗೊತ್ತಾಯ್ತಲ್ಲ ಅವ್ರ ಫೋನ್ ನಂಬರ್ ಅಂತೂ ನಾನು ಈ ವಿಡಿಯೋ ಕಂಪ್ಲೀಟಾಗಿ ಹಾಕಿದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೆ ಆರ್ಡ್ರ್ಗಳನ್ನ ಕೊಡಿ ಓಕೆನಾ ಓಕೆ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಓಕೆನಾ ಬಾಯ್ ಹೀರೋಸ್ ಬಾಯ್